ನಮಸ್ಕಾರ ವೀಕ್ಷಕರೇ, ಜಿ ಸಂವಾದಕ್ಕೆ ಸ್ವಾಗತ. ನಾನು ಶಿಲ್ಪಾ ರಾಜನ್. ವೀಕ್ಷಕರೇ, ಇವತ್ತಿನ ಜಿ ಸಂವಾದದಲ್ಲಿ ಒಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇಡೋ ಪ್ರಯತ್ನ ಏನು ಅಂತಂದ್ರೆ, ಸಂಸದ ಪ್ರಜ್ವಲ್ ರೇವಣ್ಣ ದೇಶಕ್ಕೆ ಬರ್ತೀನಿ ಅಂತ ಯಾವುದೋ ದೇಶದಲ್ಲಿ ಕೂತ್ಕೊಂಡು ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾರೆ. ಈ ಹೇಳಿಕೆಗಳಲ್ಲಿ ನಾನಾ ಅರ್ಥಗಳು ಬರುವಂತಹ ನಿಟ್ಟಿನಲ್ಲಿ ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾರೆ. ಈಗ 1ನೇ ತಾರೀಕು ಬಂದು ಲ್ಯಾಂಡ್ ಆಗ್ತೀನಿ ಅಂತ ಹೇಳ್ತಾ ಇರೋ ಪ್ರಜ್ವಲ್ ರೇವಣ್ಣ ಅವ್ರನ್ನ ಈಗ ನಾನೇ ಬಂದು ವಿಚಾರಣೆಗೆ ಹಾಜರಾಗ್ತೀನಿ, SIT ತನಿಖೆ ಮುಂದೆ ಹಾಜರಾಗ್ತೀನಿ ಅಂತ ಹೇಳ್ತಾ ಇರೋ ಪ್ರಜ್ವಲ್ ರೇವಣ್ಣ ಅವ್ರನ್ನ ಬಂಧನ ಮಾಡೋದಿಲ್ವಾ? ಯಾವಾಗ ಬಂಧನ ಮಾಡೋದು? ತಾವೇ ಒಂದು ಕಡೆ ಹೇಳಿಕೆ ಕೊಡ್ತಾರೆ, ಇಂಥ ಕಡೆ ಇದ್ದಾರೆ ಅಂತ ಆಗಿದೆ. ಈಗ ಒಂದು ಕಡೆಯಿಂದ ಒಂದು ಕಡೆಗೆ ಬರೋದಕ್ಕೆ ಈಗಾಗಲೇ ದೇಶಕ್ಕೆ ಬರೋಕ್ಕೆ ಟಿಕೆಟ್ ಕೂಡ ಬುಕ್ ಮಾಡಿ ಆಗಿದೆ. ಹೀಗಿದ್ರೂ ಬಂಧಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ? ಯಾಕೆ? ಈಗ ಎಲ್ಲ ಕನ್ನಡ ಪರ ಸಂಘಟನೆಗಳು ಸೇರಿದಂತೆ ಹಲವಾರು 113 ಸಂಘಟನೆಗಳು ಸೇರಿ ನಾಳೆ ಬೃಹತ್ ಹೋರಾಟದ ಎಚ್ಚರಿಕೆ ಕೊಟ್ಟಿದ್ದಾರೆ. ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಸನಕ್ಕೆ ಹೋಗಿ ಹೋರಾಟ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಯಾಕೆ ಈ ವಿಡಿಯೋ ಹೇಳಿಕೆ ಬಂದ ನಂತರದಲ್ಲಿ ಹೋರಾಟ ಅನ್ನೋ ಪ್ರಶ್ನೆ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಹೋರಾಟದಿಂದ ನಿಜಕ್ಕೂ ಬಂಧನ ಆಗತ್ತಾ, ಈ ಕೇಸ್ ಹಳ್ಳ ಹಿಡಿದು ಹೋಗತ್ತಾ ಅನ್ನೋ ಪ್ರಶ್ನೆ ಈಗಾಗಲೇ ಹಲವರು ಇದೇ ನಿಟ್ಟಿನಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಯಾಕೆ ಹಳ್ಳ ಹಿಡಿಯುತ್ತೆ, ಏನಾಗ್ತಾ ಇದೆ, ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಯಾವೆಲ್ಲ ಆಯಾಮ ಮತ್ತು ತಿರುವನ್ನ ಪಡೆದುಕೊಳ್ಳುತ್ತೆ? ಇದು ಸುಳ್ಳು ಆರೋಪ ಅನ್ನುವಂತಹ ಹೇಳಿಕೆಯನ್ನ ಈಗಾಗಲೇ ಕೊಟ್ಟಿರುವಂತಹ ಪ್ರಜ್ವಲ್ ರೇವಣ್ಣ ಬಂದ ನಂತರದಲ್ಲಿ ವಿಚಾರಣೆಗೆ ಹಾಜರಾದ ಮೇಲೆ ಯಾವೆಲ್ಲ ಹೇಳಿಕೆ ಕೊಡಬಹುದು? ಹಾಗಾದ್ರೆ ಈ ಇಡೀ ಪ್ರಕರಣ ತಿರುಚುವಂತಹ ಪ್ರಯತ್ನಗಳಾಗ್ತಾ ಇದೆಯಾ? ಈಗ ಹೋರಾಟ ಮಾಡೋದ್ರಿಂದ ಈ ಒಂದು ಪ್ರಕರಣಕ್ಕೆ ಇನ್ನಷ್ಟು ಪುಷ್ಟಿ ಸಿಗುತ್ತಾ? ನಿಜಕ್ಕೂ ಅನೇಕ ವಿಚಾರಗಳಿದೆ, ಎಲ್ಲವನ್ನು ಕೂಡ ಚರ್ಚೆ ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ ಹೋರಾಟದ ನಡಿಗೆ ಹಾಸನದೆಡೆಗೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ರಾಜ್ಯಾದ್ಯಂತ ಹೋರಾಟ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಹೋರಾಟಗಾರರು. ಗುರುವಾರ ನಾಳೆ ಬೃಹತ್ ಹೋರಾಟಕ್ಕೆ ಕರೆ ಕೊಡಲಾಗಿದೆ. ಹಾಸನ ಜಿಲ್ಲೆಗೆ ಹೋರಾಟಗಾರರ ದಂಡೇ ಹೋಗ್ತಾ ಇದೆ. ಪ್ರಜ್ವಲ್ ಬಂಧನಕ್ಕೆ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ವಿವಿಧ ಸಂಘಟನೆಗಳು ಬೃಹತ್ ಹೋರಾಟವನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. 113ಕ್ಕೂ ಹೆಚ್ಚು ಸಂಘಟನೆಗಳು ಪ್ರತಿಭಟನೆ ಮಾಡ್ತಾ ಇವೆ, ಭಾಗಿಯಾಗ್ತಾ ಇವೆ. ಸಂತ್ರಸ್ತೆಯರ ಘನತೆಯನ್ನ ರಕ್ಷಿಸಿ ಎಂದು ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಹೋರಾಟಗಾರರು. ಸಂಸದ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಒತ್ತಾಯ ಹೆಚ್ಚಾಗ್ತಾ ಇದೆ. ದಿನದಿಂದ ದಿನಕ್ಕೆ ರಾಜ್ಯಾದ್ಯಂತ ವಿವಿಧ ಸಂಘಟನೆಗಳು ಹೋರಾಟವನ್ನ ಮಾಡ್ತಾ ಇದೆ. ಬೆಳಗ್ಗೆ 11 ಗಂಟೆಗೆ ಬೃಹತ್ ಮೆರವಣಿಗೆ ಶುರುವಾಗುತ್ತೆ. ಹಾಸನದ ಹೇಮಾವತಿ ಪ್ರತಿಮೆ ಬಳಿಯಿಂದ ಮೆರವಣಿಗೆ ಆರಂಭ ಆಗುತ್ತೆ. 113ಕ್ಕೂ ಹೆಚ್ಚು ಸಂಘಟನೆಗಳು ಈ ಘಟನೆಗೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಮಾಡೋದಕ್ಕೆ ಎಲ್ಲ ಸಿದ್ಧತೆಯನ್ನು ಕೂಡ ಈಗಾಗಲೇ ಮಾಡಿಕೊಂಡಿದ್ದಾರೆ. ಪ್ರತಿಭಟನೆ ಯಾಕಾಗಿ, ಈಗ ಪ್ರತಿಭಟನೆ ಯಾಕಾಗಿ ಅನ್ನೋ ಪ್ರಶ್ನೆ ಕೂಡ ಈಗ ಕೇಳಿಬರ್ತಾ ಇದೆ. ಇಷ್ಟು ದಿನ ಹಾಗಾದ್ರೆ ಪ್ರತಿಭಟನೆ ಮಾಡುವಂತಹ ಸಂಘಟನೆಗಳು ಎಲ್ಲಿ ಹೋಗಿತ್ತು, ಏನು ಮಾಡ್ತಾ ಇದ್ರು, ಯಾಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಖಂಡಿಸಲಿಲ್ಲ? ಸೊ ಈಗ ಆತ ತಾನೇ ಬರ್ತೀನಿ, ಹೇಳಿಕೆ ಕೊಡ್ತೀನಿ ಅಂತ ಹೇಳಿದ ಮೇಲೆ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರಾ? ಯಾರೆಲ್ಲ ಭಾಗಿಯಾಗ್ತಾ ಇದ್ದಾರೆ? ಇದರಲ್ಲಿ ರಾಜಕೀಯ ಪ್ರೇರಿತ ಏನಾದರೂ ಇದೆಯಾ, ಪಕ್ಷಗಳ ಪ್ರೇರಣೆ ಏನಾದರೂ ಇದೆಯಾ ಅನ್ನೋ ಪ್ರಶ್ನೆಗಳು ಕೂಡ ಇಲ್ಲಿ ಎದುರಾಗುತ್ತೆ. ಸೊ ಯಾವುದೇ ರಾಜಕೀಯ ಪ್ರೇರಣೆ ಇಲ್ಲದೇನೆ ನಾವು ಉಗ್ರ ಹೋರಾಟದ ಕರೆ ಕೊಟ್ಟಿದ್ದೀವಿ ಅಂತ ಕೂಡ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಬೆಂಬಲ ಇದೆ ಅದರಲ್ಲೇ ಇಲ್ಲ ಅಂತ ಹೇಳೋಕೆ ಸಾಧ್ಯ ಇಲ್ಲ. ಯಾವ ಇದಕ್ಕೆ ಸಾಧ್ಯ? ಎಲ್ಲಾದ್ರೂ ಉಂಟೆ. ಅದನ್ನೇ ನಾನು ಹೇಳೋದು, ಮಹಿಳೆಯರಿಗಾಗಿರುವ ಅನ್ಯಾಯದ ಬಗ್ಗೆ ಭಾರಿ ಹೋರಾಟ ಅನ್ನುವ ಪ್ರಶ್ನೆ ಬಂದಾಗ ಆ ಮಹಿಳೆಯರಿಗೆ ಎಷ್ಟು ಜನ ಮಹಿಳೆಯರು ಅನ್ಯಾಯಕ್ಕೊಳಗಾಗಿದ್ದಾರೆ, ಇದ್ರ ಬಗ್ಗೆ ರಾಜ್ಯದಲ್ಲಿ ತೀವ್ರವಾದಂಥ ಹೋರಾಟ ಮಾಡಬೇಕಾಗಿದೆ. ಈಗ ನಾವು ಅವನ್ನು ಇದುವರೆಗೂ ಬಂಧನ ಮಾಡದೇ ಇರದೆ ಈ ಸರ್ಕಾರದ ವಿಫಲತೆ ಅಲ್ವೇ? ಸರ್ಕಾರ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಚರ್ಚೆಯನ್ನು ಆರಂಭಿಸ್ತೀವಿ. ನನ್ನ ಜೊತೆಗೆ ಅತಿಥಿಗಳು ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷದ ವಕ್ತಾರರಾದಂತಹ ಕೋಗಿಲ ವೆಂಕಟೇಶ್ವರ್ ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇರ್ಷಾದ್ ಪಾಷಾ ಇದ್ದಾರೆ, AAP ಪಕ್ಷದ ವಕ್ತಾರರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ರಾಜಕೀಯ ವಿಶ್ಲೇಷಕರಾದ ಅರವಿಂದ್ ಅವರಿದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕಾತ್ಯಾಯನ್ ಇದ್ದಾರೆ, ಮಹಿಳಾ ಹೋರಾಟಗಾರ್ತಿ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಎಸ್, ಮೊದಲನೇದಾಗಿ ಅರವಿಂದ್ ಅವರಿಂದಾನೇ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಚಿಕ್ಕು, ಹೋರಾಟ ಈ ಹಂತಕ್ಕೆ ಬೇಕಿತ್ತ ಅನ್ನೋದು
ಬೇಕಿತ್ತು ಇದು ಈ ಹಿಂದೆನೆ, ಬಟ್ ಯಾಕೋ ಸ್ವಲ್ಪ ಲೇಟಾಗಿ ಎಚ್ಚೆತ್ಕೊಂಡಿದ್ದಾರೆ ನಮ್ಮ ಹೋರಾಟಗಾರರು. ಆ ಹೆಣ್ಣುಮಕ್ಕಳ ಪರವಾಗಿ ಧ್ವನಿ ಬರಲೇ ಇಲ್ಲ, ಎಲ್ಲೂ ಕೂಡ ಉಗ್ರವಾಗಿ ಬರಲೇ ಇಲ್ಲ. ಒಂದು ರಾಜಕೀಯ ಪ್ರೇರಿತ ಆಗಿತ್ತೇ ಹೊರತು ಈ ಘಟನೆ ಸಂಪೂರ್ಣವಾಗಿ ಇದನ್ನ ಸಾರಾಸಗಟಾಗಿ ಎಲ್ಲರೂ ಕೂಡ ಒಕ್ಕೂರಿನಿಂದ ಖಂಡಿಸುವಂತಹ ಕೆಲಸಗಳಾಗಿರಲಿಲ್ಲ. ಅವರವರಲ್ಲೇ ಚರ್ಚೆಗಳು ವಿಶ್ಲೇಷಣೆಗಳಾಗ್ತಾ ಇತ್ತೆ ಹೊರತು ಮುನ್ನೆಲೆಗೆ ಬಂದು ಒಂದು ಹೋರಾಟ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ರಾಜ್ಯ ಸರ್ಕಾರಕ್ಕೇನೆ ಎಚ್ಚರಿಕೆ ಅಂತ ಅನ್ಕೊಳ್ಳೋಣ, ಅಥವಾ ಬೇರೆ ಯಾವುದೋ ಒಂದು ಪಕ್ಷದ ಏನು ಗುರುತಿಸ್ಕೊಂಡಿರುವಂತಹ ವ್ಯಕ್ತಿ ವಿರುದ್ಧ ಹೋರಾಟ ಆಗಬೇಕಾಗಿತ್ತು. ಬಟ್ ಆದರೆ ಲೇಟ್ ಆಗಿ ಹೋರಾಟ ಆಗ್ತಾ ಇದೆ. ಬಟ್ ಈಗ ಈ ಹೋರಾಟದ ಹಿನ್ನೆಲೆಯನ್ನು ನೋಡ್ತಾ ಇದ್ರೆ, ಈ ವಿಡಿಯೋ ಬಂದಾದ ಮೇಲೆ ಆತ ಅಂದ್ರೆ ಸುಳ್ಳು ಆರೋಪ ಅಂತ ನಾನು ಕಾನೂನು ಮೂಲಕನೇ ಈಗಾಗಲೇ ನಾನು ಇದು ಮಾಡ್ತೀನಿ, ಪ್ರೂವ್ ಮಾಡ್ತೀನಿ ಅನ್ನೋದನ್ನ ನೋಡ್ತಾ ಇದ್ರೆ ಈ ಪ್ರಕರಣ ಸಂಪೂರ್ಣ ಹಳ್ಳ ಹಿಡಿಯುತ್ತೆ ಅನ್ನೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಏನ್ ಹೇಳ್ತೀರಿ? ಅಲ್ಲ, ಅದೊಂದು ರೀತಿಯಿಂದ ಏನೋ ಸೆಟಪ್ ಆಗಿದೆ ಅಂತ ಮೇಲ್ನೋಟಕ್ಕೆ ಕಂಡು ಬಂದರೂ ಕೂಡ ಇರುವ ವಿಟ್ನೆಸ್ ಆಗಲಿ ಇಲ್ಲದಿದ್ದರೆ ಏನು ಎವಿಡೆನ್ಸ್ ಇದೆ ಅದು ತುಂಬ ಸ್ಟ್ರಾಂಗ್ ಆಗಿದೆ, ನಂಬರ್ 1. ನಂಬರ್ 2, ಈ ರೀತಿ ಹೋರಾಟಗಳು ದಿಕ್ಕು ತಪ್ಪಿಸೋದಿಂದ ತಪ್ಪಿಸಿ ಸರಿಯಾದ ದಾರಿದೀಪ ತೋರಿಸುವಂಥ ನಿಟ್ಟಿನಲ್ಲಿ ಕೆಲಸ ಆಗುತ್ತೆ ಅಂತ ನನ್ನ ನಂಬಿಕೆ ಇದೆ. ಯಾಕೆಂದರೆ ಈಗ ಎಲೆಕ್ಷನ್ ಯುಫೋರಿಯಾ ಇತ್ತು. ಆ ಎಲೆಕ್ಷನ್ ಯುಫೋರಿಯಾ ಆದಮೇಲೆ ಕೂಡ ಒಂದು ಪ್ರತಿಭಟನೆ, ಒಂದು ಅದನ್ನು ಮುಂದೆ ಇಟ್ಕೊಂಡು ಹೋಗಬೇಕು, ಒತ್ತಡ ತರಬೇಕು ಸರ್ಕಾರದ ಮೇಲೆ. ಆದರೆ ಮತ್ತೆ ಆ ಹೆಣ್ಮಕ್ಳ ಜೊತೆಗೆ ನಾವು ಗುರುತಿಸ್ಕೊಳ್ತಾ ಇದ್ದೀವಿ ನೋಡಿ. ಇವಾಗ ಅದು ಆಗೋಗಿದೆ. ಆದರೂ ಕೂಡ ನಾವು ನಿಮ್ಮ ಜೊತೆಗಿದ್ದೀವಿ, ಸಮಾಜ ನಿಮ್ಮನ್ನು ತಿರಸ್ಕರಿಸಲ್ಲ, ನಿಮ್ಮ ಸಮಾಜದ ಅವಿಭಾಜ್ಯದ ಒಂದು ಅಂಗವಾಗಿ ನೀವು ಇರ್ತೀರಾ ಅಂತ ಆ ಹೆಣ್ಮಕ್ಳಿಗೆ ಒಂದು ಗ್ಯಾರಂಟಿ ಕೊಟ್ಟರೆ ಇನ್ನೂ ಸುಮಾರು ಜನ ಬರ್ಬೋದೇನೋ. ಮತ್ತು ಅವರು ಬಂದಿರೋರು ಗಟ್ಟಿಯಾಗಿ ತಾರ್ಕಿಕ ಹಂತಕ್ಕೆ ಹೋಗುವವರೆಗೂ ಗಟ್ಟಿಯಾಗಿ ನಿಲ್ಲಬೇಕು. ಅದಕ್ಕೆ ಸಮಾಜ ಒಂದು ರೀತಿಯ ಸಪೋರ್ಟ್, ಅಂದರೆ ಹೋಲ್ಸಮ್ ಸಪೋರ್ಟ್ ಅಂತ ಹೇಳ್ತಾರಲ್ಲ, ಅದನ್ನು ಆ ವಿಕ್ಟಿಮ್ಸು ಇವತ್ತಿಗೆ ಅದು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಹಾಗಾಗಿ ಈ ರೀತಿಯ ಹೋರಾಟಗಳು ಬೇಕು. ಮತ್ತು ಪಕ್ಷಾತೀತವಾಗಿ ಎಲ್ಲ ಜನರು ಸೇರಿ ಮಾಡುವಂಥ ಒಂದು, ಮತ್ತು ಅವ್ರಿಗೆ ಒಂದು ಧೈರ್ಯ ಮತ್ತು ಶಕ್ತಿ, ಮಾರಲ್ಲಿ ಅವ್ರ ಜೊತೆಗೆ ನಾವು ಇದ್ದೀವಿ ಅನ್ನೋದನ್ನು ತೋರಿಸೋದಿದೆಯಲ್ಲ, ಅದು ಬಹಳ ಮುಖ್ಯ. ವಿಪರೀತವಾಗಿ 1-2 ದಿವಸ ತೋರಿಸ್ಕೊಂಡು ಆಮೇಲೆ ಮರ್ಚಿಬಿಡೋ, ಕಣ್ಣಿಂದ ಹಿಂದೆ ಸರ್ಕೊಂಡ್ಬಿಡೋದಾಗಲಿ, ಇಲ್ಲಾಂದರೆ ಅವ್ರು ಕೊಡೋ ಆವೇಶಕ್ಕೆ ಇಲ್ಲ ಧಮಕಿಗಳಿಗೆ ಒಳಗಾಗೋದಾಗಲಿ ಆಗಬಾರ್ದು. ಮತ್ತು ಯಾರೂ ಈ ಆವೇಶಕ್ಕೆ ಕೊಡಲೂಬಾರ್ದು. ಆಗಿರೋದನ್ನು ತಪ್ಪು ಅಂತ ಒಪ್ಕೊಂಡ್ಬಿಟ್ಟು ದೇ ಶುಡ್ ಫೇಸ್ ದ ಲಾ ಇನ್ ಇಟ್ಸ್ ಮೋಸ್ಟ್ ಸಿನ್ಸಿಯರ್ ಫಾರ್ಮ್. ಆ್ಯಂಡ್ ಅಂಥ ದಿಟ್ಟಿನಲ್ಲಿ ಈ ರೀತಿ ಪ್ರತಿಭಟನೆಗಳು ನಿರಂತರವಾಗಿ ನಡೀತಾ ಇರಬೇಕು. ಬಟ್ ಲೆಟ್ ದೆಮ್ ನಾಟ್ ವೇಸ್ಟ್ ಲಾಟ್ ಆಫ್ ಟೈಮ್. ಬಟ್ ಆ ಪ್ರೆಷರ್ ಅನ್ನೋದು ಇದೆಯಲ್ಲ, ಅದನ್ನು ತರಲೇಬೇಕು. ಇದು ಸೂಕ್ತವಾಗಿದೆ. ಮತ್ತು ಎಲೆಕ್ಷನ್ ಯುಫೋರಿಯಾ ಆದಮೇಲೆ ಮಾಡ್ತಾ ಇರೋದ್ರಿಂದ ರಾಜಕೀಯ ಪಿತೂರಿ ಬಿಟ್ಟು ಮೇಲೆ ಎದ್ದು ಇವರು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಅನುಭವ ಮತ್ತು ಒಂದು ಪಾಸಿಟಿವ್ನೆಸ್ಸಿಂದ ನಾವು ವೇಟ್ ಮಾಡೋಣ. ಯಾರಾದರೂ ಅದನ್ನು ತಿರ್ಚಕ್ಕೆ ಬಂದರೆ ಅವರೇ ಅಂತಲ್ಲಿ ಇದ್ದವರೆಲ್ಲರೂ ಅದನ್ನು ಸೂಕ್ತವಾಗಿ ಒಂದು ಡಿಸಿಷನ್ ತೊಗೊಂಡು ಪೊಲಿಟಿಕ್ಸನ್ನು ಇನ್ವಾಲ್ವ್ ಮಾಡ್ದೇನೆ ನೇರ ವಿಕ್ಟಿಮ್ಸ್ ಪರವಾಗಿ ನಿಲ್ಲುವಂಥ ಕೆಲಸ ಮಾಡ್ತಾರೆ ಅಂತ ನಾವು ಆಶೆ ಪಡೋಣ. ಓಕೆ, ಎಸ್ ಸರ್. ಕೋಗಿಲೆ ವೆಂಕಟೇಶ್ ಸರ್, ನೋಡ್ತಾ ಇದ್ದೀವಿ ಈ ಇಡೀ ಪ್ರಕರಣ ಆಯಿತು. ಮಹಿಳೆಯರ ಘನತೆಯನ್ನು ರಕ್ಷಿಸಿ ಈ ವಿಡಿಯೋಗಳು ಹಂಚಿ ಹರಿದಾಡ್ತಾ ಇರೋ ಸಂದರ್ಭದಲ್ಲಿ ಯಾರು ಕೂಡ ಮಹಿಳೆಯರ ಪರವಾಗಿ ನಿಂತು ಹೋರಾಟ ಮಾಡಿದಾಗಲಿ ಮತ್ತೊಂದಾಗಲಿ ಮಾಡಲಿಲ್ಲ. ಈಗ ಮಹಿಳೆಯರ ಘನತೆಯನ್ನು ಆಲ್ರೆಡಿ ಹರಿದು ಹಂಚಿ ಎಲ್ಲ ಪ್ರಚಾರ ಆದ ಮೇಲೆ ಘನತೆ ರಕ್ಷಿಸಿ ಅಂತ ಮುಂದಾಗ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಅಂತಲೂ ಹೇಳ್ಬೋದೇನೋ, ಗೊತ್ತಿಲ್ಲ. ಯಾಕಂತಂದರೆ ಕಾಂಗ್ರೆಸ್ನವರು ಕೂಡ ಈ ಪ್ರಕರಣದ ಈತನ ಒಂದು ತೇಜೋವಧೆ ಮಾಡುವಂತಹ ನಿಟ್ಟಿನಲ್ಲಿ ನಿರತರಾಗಿದ್ದರೆ ಹೊರತು, ಬಟ್ ಅಲ್ಲಿ ಅನುಭವಿಸ್ತಾ ಇರುವಂತಹ ಮಹಿಳೆಯರ ರಕ್ಷಣೆಗೆ ನಾವು ನಿಲ್ತೀವಿ, ಇದಕ್ಕೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ತೀವಿ, ವಿಡಿಯೋ ಹರಿದಾಡದೇ ಇರೋ ರೀತಿಯಾಗಿ ಕ್ರಮ ತೆಗೆದುಕೊಳ್ತೀವಿ, ಅವ್ರನ್ನ ಬಂಧಿಸ್ತೀವಿ ಅನ್ನುವಂತಹ ಯಾವುದೇ ಲಕ್ಷಣಗಳು ಕೂಡ ಅಥವಾ ಯಾವುದೇ ಕಾರ್ಯಗಳು ಕೂಡ ಕಾಣಿಸ್ಲಿಲ್ಲ. ಬಟ್ ಈಗ ಇದರ ಆಯಾಮ ಬದಲಾಗ್ತಾ ಇದೆಯಾ? ಏನು ಹೇಳ್ತೀರಿ ಸರ್? ಇಲ್ಲ, ಹಾಗೇನಿಲ್ಲ ಮೇಡಮ್. ಹಿಂದೆ ಈ ಪ್ರಕರಣ ಆದ ತಕ್ಷಣವೇ ನಮ್ಮ ಮಹಿಳಾ ಕಾಂಗ್ರೆಸ್ನವರು ಈಗ ಆಲ್ರೆಡಿ ಈಗ ಹೋರಾಟ ಮಾಡ್ತಿದ್ದಾರೆ. ಇಲ್ಲ, ಒಂದು ಈಗಲ್ಲ, ಆಲ್ರೆಡಿ ಅನೇಕ ನೀವು ಡಿಬೇಟ್ಗಳಲ್ಲಿ ಮತ್ತು ಹಿಂದೆಗಡೆ ವಿಜುವಲ್ಸ್ ನೋಡಿ, ನಾವು ಆ ಮಹಿಳೆಗೆ ಅನ್ಯಾಯ ಆಗಬಾರ್ದು ಅಂತಲೇ ನಮ್ಮ ಮಹಿಳಾ ಕಾಂಗ್ರೆಸ್ಸಿನ ಸಂಪೂರ್ಣ ಸಾಕಷ್ಟು ಜನ ಕಾರ್ಯಕರ್ತರು ನಮ್ಮ ಬೆಂಗಳೂರಲ್ಲಿ ಪ್ರೊಟೆಸ್ಟ್ ಮಾಡಿದರು. ತದಾದ ನಂತರ ನಮ್ಮ MP ಅವರು ಚಂದ್ರಶೇಖರ್, ರಾಜ್ಯಸಭೆ ಮೆಂಬರ್ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ನಮ್ಮ ಕಾಂಗ್ರೆಸ್ ಭವನದಲ್ಲಿ ನಮ್ಮ ಶೆಡ್ಯೂಲ್ ಕಾಸ್ಟಿನ ಪದಾಧಿಕಾರಿಗಳು ಮತ್ತು ಎಲ್ಲ ಒಂದಷ್ಟು ಜನ ನಮ್ಮ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಪ್ರಜ್ವಲ್ ರೇವಣ್ಣಗೆ ಕಠಿಣ ಶಿಕ್ಷೆ ಆಗಬೇಕು, ಕೇಂದ್ರ ಸರ್ಕಾರ ಅವರನ್ನು ಇಲ್ಲಿ ಕರ್ಕೊಂಬರಲಿಕ್ಕೆ ಏನೇನು ಸಹಾಯ ಮಾಡಬೇಕು, BJP ಅವರು ಇದರಿಂದ ನುಣ್ಚ್ಕೊಳ್ತಿದ್ದಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಕಾಂಗ್ರೆಸ್ನವರು ಆ ಹೆಣ್ಣುಮಕ್ಕಳಿಗೆ ಎಲ್ಲ ಕಾಲದಲ್ಲೂ ಸದಾ ಕಾಲದಲ್ಲೂ ನಿಂತಿದ್ದೀವಿ. ನಮ್ಮ ಮುಖ್ಯಮಂತ್ರಿಗಳು ಸಹ ಪ್ರಜ್ವಲ್ ರೇವಣ್ಣನವರ
ಅವ್ರನ್ನ ಈ ದೇಶಕ್ಕೆ ಕರೆತರಬೇಕಂತ ಹೇಳ್ಬಿಟ್ಟು ರಾಷ್ಟ್ರದ ಘನತೆವೆತ್ತ ಪ್ರಧಾನಮಂತ್ರಿಗೆ ಆಲ್ರೆಡಿ 2 ಸಲ ಪತ್ರ ಬರೆದಿದ್ದಾರೆ. ನಾವು ಆ ಹೆಣ್ಣುಮಕ್ಕಳ ಪರವಾಗಿ ಎಲ್ಲ ಕಾಲದಲ್ಲಿ ನಿಂತಿದ್ದೀವಿ. ಮತ್ತು ಆ ಹೆಣ್ಣುಮಕ್ಕಳು ಮಾನ ಹರಾಜಾಗ್ತಕ್ಕಂಥ ವಿಷಯದಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥ BJP ಮುಖಂಡರುಗಳನ್ನು ಸಹ ಮತ್ತು ಪ್ರೀತಮ್ ಗೌಡ್ರ ಹುಡುಗರನ್ನು ಸಹ ಈಗ ಆಲ್ರೆಡಿ ಅರೆಸ್ಟ್ ಮಾಡಿದ್ದಾರೆ. ನಮ್ಮಿಂದ ಹೆಣ್ಣುಮಕ್ಕಳನ್ನ ಅನ್ಯಾಯಕ್ಕೆ ಒಳಪಡ್ತಕ್ಕಂಥ ಕಾಂಗ್ರೆಸ್ ಯಾವತ್ತೂ ಸಹಿಸಲ್ಲ. ನಾವು ಕಾಂಗ್ರೆಸ್ ಹೆಣ್ಣುಮಕ್ಕಳ ಪರವಾಗಿ ನಿಂತಿದ್ದೀವಿ, ಮುಂದೇನೂ ನಿಲ್ತೀವಿ. ಪ್ರಜ್ವಲ್ ರೇವಣ್ಣವರಿಗೆ ಕಠಿಣ ಶಿಕ್ಷೆ ಆಗೋವರೆಗೂ ಸಹ ನಮ್ಮ ಗೃಹ ಮಂತ್ರಿಗಳು ಹೇಳಿದ್ದಾರೆ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಮ್ಮ ಸಚಿವ ಸಂಪುಟದ ಎಲ್ಲ ಪ್ರಮುಖ ಮುಖಂಡರು ಸಹ ಹೇಳಿದ್ದಾರೆ. ಪ್ರಜ್ವಲ್ ರೇವಣ್ಣನವರಿಗೆ ಕಠಿಣ ಶಿಕ್ಷೆ ಆಗೋವರೆಗೂ ನಮ್ಮ ಕಾಂಗ್ರೆಸ್ ಪಕ್ಷ ಬಿಡಲ್ಲ. ನಾವು ಹೆಣ್ಣುಮಕ್ಕಳ ಜೊತೆ ನಿರಂತರವಾಗಿ ಒಂದು ತಾರ್ಕಿಕ ಅಂತ್ಯ ಕಂಡು ಆರೋಪಿಗೆ ಶಿಕ್ಷೆ ಆಗೋವರೆಗೂ ನಾವು ಕಾಂಗ್ರೆಸ್ ಪಕ್ಷರು ಹಿಂದೆ ಸರಿತಕ್ಕಂಥ ಮಾತೇ ಇಲ್ಲ. ನಾವು ಅವ್ರ ಪರವಾಗಿ ನಿಂತ್ಕೊಳ್ತೀವಿ ಮೇಡಮ್, ಹೆಣ್ಣುಮಕ್ಕಳ ಪರವಾಗಿ. ಹೇಳಿ ಇರ್ಷಾದ್ ಪಾಷಾ. ಕಾಂಗ್ರೆಸ್ ಸರ್ಕಾರ ಹೆಣ್ಮಕ್ಳ ಜೊತೆ ನಿಂತ್ಕೊಳ್ತಾರಂದ್ರೆ ಅವ್ನು ವೀಡಿಯೋ ಮಾಡಿದ ತಕ್ಷಣನೇ ಅವ್ನು ಎಲ್ಲಿದ್ದಾನೆ ಹೋಗಿ ಅವ್ನು ಕರ್ಕೊಂಡು ಬರಬೇಕಾಗಿತ್ತು. ಅವ್ನು ವೀಡಿಯೋ ಮಾಡಿಬಿಟ್ಟು ನಾನು 31ನೇ ತಾರೀಕಿಗೆ ಬರ್ತೀನಿ, ಈ ಟೈಮಿಗೆ ಬರ್ತೀನಿ ಅಂದರೆ ಕಾಯ್ಕೊಂಡು ಕೂತ್ಕೊಂಡಿರೋಕ್ಕೆ ನಮ್ಮ ಅಷ್ಟು ಸಮಯ ಇಲ್ಲ. ಅಂಥವ್ನು ಮೊದಲು ಹಿಡ್ಕೊಂಡು ಬಂದು ಜೈಲಿಗೆ ಆಗಬೇಕು. ಅವ್ನು ವೀಡಿಯೋ ಮಾಡಿಬಿಟ್ಟು ಎಲ್ಲ ಕೂತ್ಕೊಂಡು ನಾನು 31ನೇ ತಾರೀಕು ಬಂದುಬಿಡ್ತೀನಿ, SITಗೆ ತನಿಖೆಗೆ ನಾನು ಸಂಪೂರ್ಣ ಇದು ಕೊಡ್ತೀನಿ ಅಂದರೆ ಏನು ನಮ್ಮ ಮೇಲೆ ಉಪಕಾರ ಮಾಡ್ತಾಯಿದ್ದಾನ ವೀಡಿಯೋ ಮಾಡಿಬಿಟ್ಟು? ವಕ್ತಾರೆ, ಕಾಂಗ್ರೆಸ್ಸು ಅಥವಾ ಯಾವುದೇ ರಾಜ್ಯ ಸರ್ಕಾರ ರೂಲಿಂಗ್ ಮಾಡುವಾಗ ಒಂದು ವ್ಯಾಪ್ತಿ ಅಂತ ಇರ್ತದೆ. ಕಾಂಗ್ರೆಸ್ ಪಕ್ಷಕ್ಕೆ ಅವನ ದೇಶದ ಒಳಗಡೆ ಎಲ್ಲಿದ್ದರೆ ಗುಹೆ ಒಳಗಿದ್ದರೂ ನಾವು ಬಿಡ್ತಾ ಇರಲಿಲ್ಲ, ಗುಹೆ ಒಳಗಡೆ ಇದ್ದರೂ ಬಿಡ್ತಾ ಇರಲಿಲ್ಲ, ಎಲ್ಲಿ ಕುಳಿತಿದ್ರು ಬರ್ತಿಲ್ಲ. ಇದು BJP ಸರ್ಕಾರವಾಗಿ ಒಂದು ಕುಪಪೋಷಕ ನಾಟಕ ಮಂಡಳಿ ಇರ್ತಾರ, JDSನವರ ಅವ್ರ ಜೊತೆನಲ್ಲಿರೋದ್ರಿಂದ ಅವ್ರ ಬೆನ್ನಿಗೆ ನಿಂತು ಇವತ್ತು ರಕ್ಷಣೆ ಮಾಡ್ತಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ BJP ಸರ್ಕಾರ ಮತ್ತು ಪ್ರಧಾನಮಂತ್ರಿಗಳೇ ಹೊರತು ನಾವು ರಾಜ್ಯ ಸರ್ಕಾರ ಯಾವತ್ತೂ ಸಹ ಅವ್ರ ವಿರುದ್ಧವಾಗಿ ನಿಂತಿದ್ವಿ, ಎಲ್ಲಿದ್ರು ಬಿಡಲ್ಲ. ಪ್ರತಿಯೊಬ್ಬರ ಜೊತೆಗೂ ಮಾತಾಡ್ತೀನಿ. ಕತೆ ಇದೆ ಮೇಡಮ್, ಲೈನಲ್ಲಿ ಇದ್ದಾರೆ ಅಂತ ಭಾವಿಸ್ತೇನೆ ನಾನು. ಓಕೆ, ಏನು ಹೇಳ್ತೀರಿ ಮೇಡಮ್? ಮೊದಲನೇದಾಗಿ ನಿಜಕ್ಕೂ ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ಬೀದಿಗೆ ಬಿದ್ದು ಹರಾಜು ಆದ ಮೇಲೆ ಈಗ ಹೋರಾಟಗಾರರು ಎಚ್ಚೆತ್ಕೊಂಡಿದ್ದಾರೆ, ಮಹಿಳಾ ಹೋರಾಟಗಾರರು ಎಚ್ಚೆತ್ಕೊಂಡಿದ್ದಾರೆ. ಈತ ವಿಡಿಯೋ ಮಾಡಿ ಹರಿಬಿಟ್ಟಾದ ಮೇಲೆ ಈಗ ಇನ್ನೂ ಬಂಧಿಸೋದಕ್ಕೆ ಮೀನಾಮೇಷ ಯಾವಾಗ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಸೊ ಏನು ಹೇಳ್ತೀರಿ ಮೇಡಮ್ ಮೊದಲನೇದಾಗಿ? ನೋಡಿ, ನಾನು ಮೊದಲನೇದಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಹೆಣ್ಮಕ್ಳ ಪರವಾಗಿ ನಿಂತ್ಕೊಂಡಿದೆ ಅಂತಕ್ಕಂಥದ್ದು ಗೌರವಾನ್ವಿತವಾಗಿ ನಾವು ಅದನ್ನ ಸ್ವಾಗತ ಮಾಡ್ಬೇಕಾಗತ್ತೆ. ಮತ್ತೆ ಈತ ಬಾಯಿಗೆ ಬಂದಂಗ್ ಮಾತಾಡ್ತಾ ಇದ್ದಾನೆ. ಮತ್ತೆ ರಾಹುಲ್ ಗಾಂಧಿ ಅವ್ರು ಏನೋ ಮಾತಾಡಿದ್ದಕ್ಕೆ ನಾನೇನೋ ಫ್ರಸ್ಟ್ರೇಷನ್ಗೊಳಗಾದೆ, ನಾನು ಡಿಪ್ರೆಷನ್ಗೆ ಹೋಗಿದ್ದೆ, ಅದನ್ನೆಲ್ಲ ಇಟ್ಕೊಂಡು ಅಂದ್ರೆ ಪಲಾಯನವಾದ ಈತನಿಗೆ ಆ ತಪ್ಪನ್ನ ಮಾಡ್ಬೇಕಾದ ಇದ್ದ ಒಂದು ಇದು ಇವಾಗ ಡಿಪ್ರೆಷನ್ಗಿಲ್ವಾ ಆಯ್ತಾ? ಯಾವ ರೀತಿ ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಹೆಣ್ಮಕ್ಳು ಅಂತ ಅಂದ್ರೆ ಪ್ರತಿ ಮನೆಯಲ್ಲೂ ಆತಂಕದಲ್ಲಿದ್ದಾರೆ. ಪ್ರತಿ ಹೆಣ್ಮಕ್ಳ ಮನೆಯಲ್ಲಿ ಆತಂಕದಲ್ಲಿದ್ದಾರೆ. ಏನಾಗತ್ತೆ, ನಮ್ಮ ಬದುಕು ಏನಾಗತ್ತೆ, ಹೇಗಾಗತ್ತೆ ಅಂತಕ್ಕಂಥದ್ದು ಪ್ರತಿ ಹೆಣ್ಮಕ್ಳ ಭಾವನೆನಲ್ಲಿದೆ. ಇವತ್ತು ಹೋರಾಟಗಾರರಾಗ್ಲಿ, ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ ಹೆಣ್ಮಕ್ಳಾಗ್ಲಿ, ಪ್ರತಿಯೊಬ್ಬ ನಾಗರಿಕನಾಗ್ಲಿ ಆತನ ವಿರುದ್ಧ ಹೋರಾಟ ಮಾಡ್ಬೇಕಾಗಿರ್ತು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಅಂತ ನಾನು ಹೇಳ್ತೀನಿ. ಹೋರಾಟಗಾರರು ಇವತ್ತೇನೋ ಎಚ್ಚೆತ್ತುಕೊಂಡಿದ್ದಾರೆ ಅಂತಲ್ಲ, ಪ್ರತಿಯೊಬ್ರು ಆತನ ವಿರುದ್ಧ ನಿಜಕ್ಕೂ ತುಂಬಾ ಅಸಹ್ಯಕರ ಸಂಗತಿ ಇದು. ನಾನು ಅವತ್ತು ಕೂಡ ಮಾತಾಡಿದೆ, ಈ ವಿಷಯಗಳನ್ನ ನಾವು ಮಾತಾಡ್ಬೇಕಾದ್ರೂ ತುಂಬಾ ಹಿಂಸೆ ಆಗತ್ತೆ. ಒಂದು ಯಾವ ರೀತಿ ಈ ವಿಷಯವನ್ನ ನಾವು ತಗೊಂಡು ಹೋಗ್ಬೇಕು? ಇವತ್ತು ಪ್ರತಿದಿನ ಟಿವಿಯಲ್ಲಿ ಇದೇ ವಿಚಾರವನ್ನ ನಾವು ನೋಡ್ತಾ ಇರ್ಬೇಕಾದ್ರೆ ಮನೆಯಲ್ಲಿ ಪ್ರತಿ ಪುಟ್ಟ ಮಕ್ಳಿರ್ತಾರೆ. ಯಾವ ನ್ಯೂಸ್ ಚಾನಲ್ ಅನ್ನು ನಾವು ಹಾಕ್ಬೇಕಾಗತ್ತೆ? ಏನ್ ಮಾಡ್ಬೇಕು? ಈತನಿಗೆ ಒಬ್ಬ ದೇಶದ ಪ್ರತಿಷ್ಠಿತ ಪ್ರಧಾನಮಂತ್ರಿಯ ಮೊಮ್ಮಗನಾಗಿ, ಒಬ್ಬ MP ಆಗಿ, ಒಬ್ಬ CM, ಒಂದು ಫ್ಯಾಮಿಲಿ ಹಿಸ್ಟ್ರಿ ಇದೆ, ಒಂದು ಫ್ಯಾಮಿಲಿ ಟ್ರೀ ಇದೆ. ಅವರು ಸಮಾಜಕ್ಕೆ ಏನನ್ನ ಕೊಡ್ತಾ ಇದ್ದಾರೆ? ಪ್ರತಿ ಒಂದು ದಿವಸ ಒಂದೊಂದು ರೀತಿ ಮಾತಾಡ್ತಾ ಇದ್ದಾರೆ. ಏನು ಉತ್ತರ ಕೊಡ್ತಾ ಇದ್ದಾರೆ ಇವರು ಸಮಾಜಕ್ಕೆ? ಮೇಡಮ್, ಈಗ ನೀವು ಹೇಳಿದ್ರಿ, ಹೌದು ನಾನು ಸ್ವಾಗತ ಮಾಡ್ತೀನಿ ಹೆಣ್ಮಕ್ಳ ಪರವಾಗಿ. ಮೇಡಮ್, ಹೆಣ್ಣು ಮಕ್ಕಳ ಪರವಾಗಿ ಇದ್ದಿದ್ದೇ ಆಗಿದ್ದಲ್ಲಿ ಅಥವಾ ಕಾಂಗ್ರೆಸ್ ಸರ್ಕಾರ ಇದ್ದಿದ್ದೇ ಆಗಿದ್ದಲ್ಲಿ ಈ ಹಿಂದೆ ಈ ಪೆನ್ ಡ್ರೈವ್ಗಳಲ್ಲಿನ ವಿಡಿಯೋಗಳು ಹರಿದಾಡ್ತಾ ಇದ್ದಾಗ ಆಯ್ತಾ ಎಲ್ಲ ಹೋಗಿತ್ತು ಮೇಡಮ್ ಸರ್ಕಾರ? ಯಾಕೆ ಅದಕ್ಕೆ ಕಠಿಣ ಕ್ರಮ ತೆಗೆದುಕೊಳ್ಳೋದಕ್ಕಾಗ್ತಾ ಇರ್ಲಿಲ್ವಾ? ನಿಷೇಧ ಇರೋದಕ್ಕಾಗ್ತಾ ಇರ್ಲಿಲ್ವಾ? ಈಗ ಈತ ಬಂದು ಇದೆಲ್ಲವೂ ಕೂಡ ಒಂದ್ ನಿಮಿಷ ಸರ್ ಪ್ಲೀಸ್ ಆಯ್ತಾ,
ಈಗ ಬಂದ್ಬಿಟ್ಟು ಈತ ಹೇಳ್ತಾನೆ ಈ ವಿಡಿಯೋದಲ್ಲಿ, ಒಂದ್ ನಿಮಿಷ ಮೇಡಮ್ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಟು ಯು, ಈಗ ಈತ ಬಂದು ಹೇಳ್ತಾನೆ ಸುಳ್ಳು ಆರೋಪಗಳು, ಈ ಹೆಣ್ಮಕ್ಳ ಜೀವನ ಎಲ್ಲಿಗೆ ಹೋಗಿದೆ, ಈ ಪ್ರಕರಣಗಳೇನು, ಹಾಗಾದ್ರೆ ಆ ತಾಯಿ ಸ್ವರೂಪದ ತಾಯಿ ಏಜ್ ಅಲ್ಲಿ ಇರುವಂತಹ ಹೆಣ್ಮಕ್ಳ ಕಥೆ ಏನು, ಅವರು ಕಂಪ್ಲೇಂಟ್ ಕೊಟ್ಟವ್ರು ಎಲ್ಗೆ ಹೋಗ್ಬೇಕು, ಕಾನೂನಿನ ಮೂಲಕ ಸುಳ್ಳು ಆರೋಪ ಅನ್ನೋದನ್ನ ಸಾಬೀತು ಮಾಡ್ತೀನಿ ಅಂದ್ರೆ, ಸೊ ಈತ ಆಲ್ರೆಡಿ ಡಿಸೈಡೆಡ್ ಇದೇನು ಆಗೇ ಇಲ್ಲ ಅನ್ನೋದನ್ನ ಹೇಳೋದಕ್ಕೆ ರೆಡಿಯಾಗಿ ಬರ್ತಾ ಇದ್ದಾನೆ ಅಂತ. ಮೇಡಮ್ ಅವರು ಮೇಡಮ್ ನಾನು ಅದನ್ನೇ ಹೇಳಿದೆ ಪ್ರತಿಯೊಬ್ಬ ಹೆಣ್ಮಕ್ಳ ಮನೆಯಲ್ಲಿ ಆತಂಕ ಮನೆ ಮಾಡಿದೆ ಅಂತ ಹೇಳಿದೆ. ಮತ್ತೆ ನಮ್ಮ ಸಹೋದರರೊಬ್ರು ಹೇಳಿದ್ರು, ಯಾವುದೇ ಪಕ್ಷ ಅಧಿಕಾರದಲ್ಲಿದ್ದವಾಗ ಏಕಾಏಕಿ ಅದನ್ನ ತಗೊಳಕ್ಕಾಗಲ್ಲ, ಕಾನೂನು ಸುವ್ಯವಸ್ಥೆ ಅಂತ ಒಂದಿರುತ್ತೆ, ಅದರ ವ್ಯಾಪ್ತಿಯಲ್ಲಿ ಕೆಲಸವನ್ನ ಮಾಡ್ಬೇಕಾಗುತ್ತೆ. ಮತ್ತೆ ಈತ ಒಬ್ಬ ಪ್ರತಿಷ್ಠಿತ ಮನೆಯ ಒಬ್ಬ ಜವಾಬ್ದಾರಿಯುತ MP, ಹಾಗಿರ್ಬೇಕಾದ್ರೆ ಏಕಾಏಕಿ ನಿಜಕ್ಕೂ ಇದು ಯಾರೇ ಆಗ್ಲಿ ಮೇಡಮ್, ಯಾವುದೇ ಪಕ್ಷ ಇರ್ಲಿ, ಇದನ್ನ ಖಂಡನೀಯ. ನಾನು ಹೇಳಿದ್ನಲ್ಲ, ಹೆಣ್ಮಕ್ಳುಗಳು ಇವತ್ತು ಮೊದಲನೇದಾಗಿ ನಾನು ಯಾವುದೇ ಸರ್ಕಾರ ಇರ್ಲಿ, ನಾನು ಮನವಿ ಮಾಡ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಈತ ಯಾವ ಕಾನ್ಫಿಡೆನ್ಸ್ ಅಲ್ಲಿ ಬರ್ತಾ ಇದ್ದಾನೆ, ನಾನ್ ಏನೂ ತಪ್ಪು ಮಾಡಿಲ್ಲ, ಷಡ್ಯಂತ್ರ ಮೇಡಮ್, ಮೇಡಮ್ ಈಗಾಗಲೇ ನಮ್ಮ ಗೃಹ ಸಚಿವರು ನಿನ್ನೆ ಒಂದು ಮಾತಾಡಿದ್ದಾರೆ, ದಯಮಾಡಿ ಕೇಳಿಸ್ಕೊಳ್ಬೇಕು. ಯಾವುದೇ ಒಬ್ಬ ವ್ಯಕ್ತಿ ಏನೇ ಹೇಳಿದ್ರು ಕೂಡ ನಾವು ಕಾನೂನು SIT ಅದರ ವ್ಯಾಪ್ತಿ ಇದೆ, ಆ ಕಾನೂನು ಚಲಾವಣೆ ಮಾಡ್ತಾರೆ. ಅಪ್ಪ ಯಾರು ತಪ್ಪು ಮಾಡಿದ್ರೆ ಅವ್ರು ಶಿಕ್ಷೆ ಮಾಡ್ತೇವೆ ಅಂತ ಈಗ ಆಲ್ರೆಡಿ ಗೃಹ ಮಂತ್ರಿಗಳು ಈಗ ನೆನ್ನೆ ಒಂದ್ಸಲಿ ಹೇಳಿದ್ದಾರೆ. ಇದ್ರ ಜೊತೆಗೆ ನಾನು ಹೇಳ್ತಾ ಇರೋದು, ಯಾವಾಗ ಈ ವಿಡಿಯೋಸ್ ಆಲ್ರೆಡಿ ಪಬ್ಲಿಕ್ ನೋಷನ್ ಅಲ್ಲಿ ಇತ್ತು, ಅಫಿಷಿಯಲ್ ಆಗಿ ಬಂದಿರಲಿಲ್ಲ ಅನ್ನೋದನ್ನ ಬಿಟ್ಬಿಡಿ. ಇಂಟೆಲಿಜೆನ್ಸ್ ಅವ್ರು ಏನು ಮಾಡ್ತಾ ಇದ್ರು? ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿಲ್ವಾ? ಸರ್ಕಾರಕ್ಕೆ ಗೊತ್ತಾಗಿರ್ಲಿಲ್ವಾ? ಗೊತ್ತಾಗಿತ್ತು. ಅವರು ಪ್ರೊಆಕ್ಟಿವ್ ಆಗಿ ಏನು ಮೆಷರ್ ತಗೊಳ್ಬೇಕಿತ್ತು ಅದರಲ್ಲಿ ಎಲ್ಲೋ ವಿಫಲರಾಗಿದ್ದಾರೆ ಅಂತ ನಾವು ನೇರ ಹೇಳ್ಬೋದು. ಇದು ಎಲ್ಲರಿಗೂ, ಯಾಕಂದ್ರೆ ನಾನು ಇತ್ತೀಚೆಗೆ ಕೇಳಿದ್ದೀನಿ, ಒಂದು ನಿಮಿಷ, ರಾಜಕೀಯ ವಿಶ್ಲೇಷಕರು ಇಲ್ಲಿ ನೀವು ಪ್ರಕರಣನ ಬಹಳ ಸೂಕ್ಷ್ಮ ಗಮನಿಸಿದ್ದೀರಂತ ನಾನು ಅನ್ಕೊಳ್ತೀನಿ. ನಾಳೆ ಪೋಲಿಂಗ್ ಆಗ್ತಿದೆ, ಇವತ್ತು ಸಾಯಂಕಾಲ ವಿಡಿಯೋ ರಿಲೀಸ್ ಆಗ್ತೈತೆ. ಇಲ್ಲ, ಒಂದ್ ನಿಮಿಷ, 5-6 ತಿಂಗಳು ಮೊದಲೇ, 5-6 ತಿಂಗಳು ಮೊದಲೇ ಗೊತ್ತಿತ್ತು ಅಮಿತ್ ಶಾ ಅವರಿಗೆ, ಬಿಜೆಪಿನವರಿಗೆ, ಅಂದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಗೊತ್ತಿರಲಿಲ್ಲ, ಬಿಟ್ಟು ಇನ್ನು ಊರಿಗೆಲ್ಲ ಗೊತ್ತಿತ್ತು ಅನ್ನೋದು ನೀವು ಹೇಳ್ತಾ ಇರೋದು. ಈ ಹಿಂದೆ ಆಯ್ತು ಸರ್, ಅವ್ರು ತಪ್ಪು ಮಾಡಿದ್ದಾರೆ ಅಂತಾನೆ ಅನ್ಕೊಳ್ಳೋಣ, ನೀವೇನ್ ಮಾಡ್ತಾ ಇದ್ರಿ ಸರ್? ನಾವು ಆ ಪ್ರಕರಣ ಈಚೆಗೆ ಬಂದ ನಾವು SIT ನಾವು ರಚನೆ ಮಾಡಿದ್ದೀವಿ. ಕಾನೂನಾತ್ಮಕವಾಗಿ ರೇವಣ್ಣರಿಗೆ ಆಲ್ರೆಡಿ ಅರೆಸ್ಟ್ ಆಗಿ ಬೇಲ್ ಮೇಲೆ ಈಚೆ ಇದ್ದಾರೆ. ಕಂಪ್ಲೇಂಟ್ ಆದ್ಮೇಲೆ ಮಾಡಿದ್ದು ಮಾಡಲೇಬೇಕಿತ್ತು ನೀವು. ಈಗ ಯಾವಾಗ ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷನಿಯವರಿಗೆ ಇದು ಗಮನಕ್ಕೆ ತಂದು ಆಲ್ರೆಡಿ ಮುಖ್ಯಮಂತ್ರಿಗಳು ಪತ್ರ ಬರೆದವ್ರೆ, ಈ ಹೆಣ್ಮಗಳಿಗೆ ಒಬ್ಬಳಿಗೆ ಅನ್ಯಾಯ ಆಗಿದೆ, ದಯಮಾಡಿ ಕಾನೂನಾತ್ಮಕ ಕ್ರಮ ತಗೊಳ್ಳಿ, ಅವರನ್ನ ಬಂಧಿಸ್ಲಿಕ್ಕೆ ಅರೆಸ್ಟ್ ಮಾಡ್ಲಿಕ್ಕೆ ಏನೇನು ಕ್ರಮ ತಗೊಳ್ಬೇಕು ಮಹಿಳಾ ಆಯೋಗದ ಅಧ್ಯಕ್ಷರು ಗಮನಕ್ಕೆ ಬಂದ ತಕ್ಷಣ ಮಾಡಿದ್ದಾರೆ. ಏಕಾಏಕಿ ಯಾವುದೇ ಒಂದು ಅಫಿಷಿಯಲ್ ಒಬ್ಬ ಹೆಣ್ಮಗಳು ಕಂಪ್ಲೇಂಟ್ ಕೊಡದಿರಾದ, ಸಾರ್ವಜನಿಕವಾಗಿ ಆಗದಿರ ಏಕಾಏಕಿ ಯಾವುದೇ ಸರ್ಕಾರ, ಯಾವ ಸರ್ಕಾರ ಹೇಳ್ತಿರೋದೇನಂದ್ರೆ, ಒಂದು ವಿಚಾರ ಏನಂದ್ರೆ, ಆ ಹೆಣ್ಮಗಳು ಏನಾದ್ರೂ ಈಗಾಗಲೇ ಮೊದಲೇ ಬಂದು, ಆ ಹೆಣ್ಮಕ್ಳು ಯಾರು ನೊಂದ ಹೆಣ್ಮಕ್ಳು ಇದಾರಲ್ಲ ಅವ್ರೇನಾದ್ರೂ ಬಂದು ಸರ್ಕಾರಕ್ಕೆ ಮನವಿ ಮಾಡಿದ್ದು, ನಾವೇನಾದ್ರೂ ಸರ್ಕಾರದವ್ರು ಕ್ರಮ ತಗೊಳ್ಳಿಲ್ಲ ಅಂದ್ರೆ ನೀವು ಕೇಳ್ಬೋದು. ಬಟ್ ಆ ಪ್ರಕರಣ ನಮ್ಮ ಕಿವಿ ನಾನು ಮಾತಾಡ್ತೀನಿ, ಇಬ್ಬರ ಜೊತೆಗೂ ಕೂಡ ಮಾತಾಡ್ತೀನಿ. ಒಂದು ಸಣ್ಣ ಬ್ರೇಕ್ ತಗೊಂಡ್ ಬರ್ತೀನಿ. ವೀಕ್ಷಕರೇ, ಈ ಪ್ರಕರಣ ಈಗಾಗಲೇ ಯಾವುದೋ ಹಂತಕ್ಕೆ ಹೋಗಿದೆ. ಈಗಾಗಲೇ ಬೇರೆ ಬೇರೆ ಆಯಾಮಗಳನ್ನು ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ನಾಯಕರುಗಳು ಕೊಟ್ಟ ಹೇಳಿಕೆಯಿಂದ ನಾವು ನೋಡಿದ್ದೀವಿ. ಈಗ ಪ್ರಜ್ವಲ್ ರೇವಣ್ಣ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಅನ್ನೋ ಹೊತ್ತಿನಲ್ಲಿ ಈಗ ಉಗ್ರ ಹೋರಾಟ ಮಾಡೋದಕ್ಕೆ ಸಂಘಟನೆಯವರು ಕೂಡ ಮುಂದಾಗ್ತಾ ಇದ್ದಾರೆ. ಅರವಿಂದ್ ಅವರೇ, ಈಗಾಗಲೇ ವಿಡಿಯೋ ಹರಿಬಿಟ್ಟ ಸಂದರ್ಭದಲ್ಲಿ ನಾವು ನೋಡಿದ್ವಿ, ಎಷ್ಟು ಧೈರ್ಯವಾಗಿ ಆತ ಒಂದು ಕಡೆ ಕೂತ್ಕೊಂಡು ವಿಡಿಯೋ ಮಾಡಿ ವಿಷಯಗಳನ್ನು ತಿಳಿಸುವಂತಹ ಪ್ರಯತ್ನ ಎಷ್ಟು ದಿನ ಆದ ಮೇಲೆ ಮಾಡ್ತಾನೆ ಅಂತಂದರೆ, ನಾನು ಡಿಪ್ರೆಷನ್ಗೆ ಹೋಗಿದ್ದೆ ಆಯಿತಾ, ಅವರದ್ದೇ ಕುಟುಂಬದ HD ಕುಮಾರಸ್ವಾಮಿ, ದೇವೇಗೌಡರು, ಜೊತೆಗೆ ಆ ತಂದೆ ಜೈಲಿಗೆ ಹೋಗಿ ಬಂದರು ಅಪಹರಣದ ಕೇಸ್ನಲ್ಲಿ. ಇಷ್ಟೆಲ್ಲ ಆಗ್ತಾ ಇದ್ದಾಗಲೂ ನೋಟಿಸ್ ಕೊಟ್ಟಿದ್ದಾರೆ, ಇಷ್ಟೆಲ್ಲ ಆಗ್ತಾ ಇದ್ದಾಗ್ಲೂ ಹೊರಗಡೆ ಬರದೇ ಇರೋ ಪ್ರಜ್ವಲ್ ರೇವಣ್ಣ ಈಗ ಏಕಾಏಕಿ ಬಂದು ವಿಡಿಯೋ ಹರಿಬಿಟ್ಟಿದ್ದಾರೆ. ಅಂದರೆ ಅಲ್ಲಿ ಆಡಿರುವಂತಹ ಮಾತುಗಳು ಬಹಳ ತೀವ್ರವಾಗಿ ಚರ್ಚೆ ಆಗಬೇಕಾಗತ್ತೆ. ಯಾಕಂದರೆ ಇಲ್ಲಿ ಒಂದು ಕಡೆ ದೇಶಕ್ಕೆ ಬರೋ ಮೊದಲೇನೆ ಮೂರು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಹಾಕ್ಕೊಳ್ತಾನೆ ಅಂತಂದರೆ ಆತ ಎಷ್ಟು ಕಾನ್ಫಿಡೆಂಟ್ ಆಗಿರ್ಬೋದು ಅಂತ, ಆರಾಮಾಗಿ ನಾನು ಇದರಿಂದ ಹೊರಗಡೆ ಬರ್ತೀನಿ ಅಂತ. ಹೌದು, ಇದೇನಾಗುತ್ತೆ, ಫಸ್ಟ್ ಜನ್ರೇಷನ್ ಆ್ಯಂಡ್ ಸೆಕೆಂಡ್ ಜನ್ರೇಷನ್ನಲ್ಲಿ ಯಾವುದೋ ರೀತಿಯಿಂದ ಒಂದಿಷ್ಟು ಕಷ್ಟಪಟ್ಟಿರ್ತಾರೆ, ನಿಜವಾದ ಜೀವನವನ್ನು ಅರ್ತಿರ್ತಾರೆ. ಆದರೆ ಮುಂದಿನ ಪೀಳಿಗೆ ಹುಟ್ಟಿದ ತಕ್ಷಣವೇ ದೇ ಆರ್ ಬಾರ್ನ್ ವಿತ್ ಗೋಲ್ಡನ್ ಸ್ಪೂನ್ ಆ್ಯಂಡ್ ದ್ಯಾಟ್ ಮೇಕ್ಸ್ ದಮ್ ನಟೋರಿಯಸ್.
ಅವರಿಗೆ ಜೀವನದ ನಿಜವಾದ ಅನುಭವಗಳು ಕಡಿಮೆ, ಮತ್ತು ಏನೋ ಒಂದು ಅಚೀವ್ ಮಾಡಿಬಿಟ್ಟಿದ್ದೀವಿ, MP ಆಗಿಬಿಟ್ಟಿದ್ದೀವಿ ಅಂತ. ಅಲ್ಲಿ ಕತ್ತೆ ನಿಲ್ಲಿಸಿದ್ರು ಅವಾಗ ಗೆಲ್ತಾಯಿದ್ರು ಅನ್ನೋವಂಥ ಸಂದರ್ಭದಲ್ಲಿ ಅವ್ರು ಗೆದ್ದು ಬಂದಿದ್ದಾರೆ. ಸೊ ನಾವು ರಾಜಕೀಯವಾಗಿ ಏನೋ ನಾವು ಅಚೀವ್ ಮಾಡಿಬಿಟ್ಟಿದ್ವಿ, ಅದನ್ನು ಭಂಗ ಮಾಡೋಕ್ಕೆ, ಅದನ್ನು ಕೆಡಿಸೋಕ್ಕೆ ಇದು ಪಿತೂರಿ ಅಂತ ಅವ್ರು ಹೇಳ್ಕೊಳ್ತಾರೆ. ಏನು ಅಚೀವ್ ಮಾಡಿದ್ದಾನೆ? ಯಾವುದೋ ಒಂದು ನಿಜವಾದ ಸ್ಕೀಮ್ ತಂದಿದ್ದಾನೆ, ಯಾವುದೋ ಒಂದು ನಿಜವಾದ ನಾನು ನಿಂತ್ಕೊಂಡು ಒಂದು ಲೀಡರ್ಶಿಪ್ ಕೊಡಬೇಕ್ರಿ. ಹೆಸರಿಗೆ ಒಂದು ಟಪ್ಪ ಹಾಕೊಂಡು MP ಆಗೋದಲ್ಲ. ಇದು ಒಂದು ರೀತಿ ಅಲ್ಲಲ್ಲ, ಇದು ಒಂದು ರೀತಿಯಿಂದ ಮನಸ್ಸಿನ ವಿಕೃತಿ. ದೇ ಆರ್ ನಾಟ್ ಬ್ರಾಟ್ ಅಪ್ ಇನ್ ಅ ರೈಟ್ ವೇ. ನೀವು ಏನೇ ಅಂದ್ಕೊಳ್ಳಿ, ಇವ್ರು ಕೇಸಿಂದ ಹೊರಗೆ ಬರ್ತಾರೋ, ಒಳಗೆ ಹೋಗ್ತಾರೋ, ಕುಮಾರಸ್ವಾಮಿ ಅವ್ರು ಏನು ಹೇಳ್ತಾರೋ, ದೇವೇಗೌಡರು ಏನು ಹೇಳ್ತಾರೋ, ಆದರೆ ಸಮ್ವೇರ್ ಆ್ಯಸ್ ಅ ಫಾದರ್ ಹಿ ಹಸ್ ಫೇಲ್ಡ್. ಆ್ಯಸ್ ಅ ಫ್ಯಾಮಿಲಿ ದೇ ಹ್ಯಾವ್ ನಾಟ್ ಬ್ರಾಟ್ ಅಪ್ ದೇರ್ ಕಿಡ್ಸ್. ಕುಮಾರಸ್ವಾಮಿ ಅವ್ರ ಮಗ ಕೂಡ ಮಾಡಿರೋ ಗಲಾಟೆ ಒಂದೆರಡು ಸತಿ ನಾನು ಏನೋ ಮೀಡಿಯಲ್ಲಿ ತುಂಬ ಬಂದಿರದೇ ಇದ್ದರು, ನಮ್ಗೆ ವಿಚಾರಕ್ಕೆ ಗೊತ್ತಿದೆ. See, they have failed. This is not the way they have to be ashamed of this, first of all. ಅದು ಕಾನೂನಾತ್ಮಕವಾಗಿ ಅವ್ರು ಏನು ಮಾಡ್ತಾರೆ. ಈಗ ಹೋರಾಟಕ್ಕೆ ವಿಚಾರಕ್ಕೆ ಬರೋಣ. ಯಾಕೆ ಈ ಹಂತದ ಹೋರಾಟ ನಡೀತಾ ಇದೆ ಅಂತ ಅನ್ಸುತ್ತೆ? ಇಲ್ಲ, ಈಗ ಬೇಕಿತ್ತು ನೋಡಿ, ಒಂದು ಎಲೆಕ್ಷನ್ ನನಗನ್ಸೋ ಮಟ್ಟಿಗೆ ಒಂದು ಎಲೆಕ್ಷನ್ ಯುಫೋರಿಯಾ ಮುಗಿದಾದ ಮೇಲೆ ಯಾವ ರೀತಿಯಿಂದ ಇವರು ತೊಗೊಂಡು ಬರ್ತಾ ಇದ್ದಾರೆ, ಇನ್ನು ಅದು ಸ್ಟ್ರಿಕ್ಟಾಗಿ ನಡಿಬೇಕು. SIT ಅವರು ಕೂಡ ಏನೋ ಒಂದು ಲೂಪ್ ಹೋಲ್ಸ್ ಹುಡುಕ್ಬಿಟ್ಟು ಅವ್ರನ್ನ ಬಿಡುವಂಥ ಒಂದೇನೋ, ಯಾಕಂದರೆ ಎಲ್ಲೋ ಒಂದು ಮೇಲ್ನೋಟಕ್ಕೆ ಸ್ಟೇಟ್ ಗೌರ್ಮೆಂಟು ಸ್ವಲ್ಪ ಮೊದಲೇ ಆ್ಯಕ್ಷನ್ ತೊಗೊಳ್ಬೋದಿತ್ತೇನೋ, ಎಲ್ಲೋ ಒಂದು ರೀತಿಯಿಂದ ದೇವೇಗೌಡರು ಫ್ಯಾಮಿಲಿ ಅಂತ ಹೇಳಿ ಒಂದು ಸಾಫ್ಟ್ನೆಸ್ ಬಂದಿದೆಯೇನೋ. ಸರ್ ಅದನ್ನ ಒಪ್ಪಲ್ಲ ಸರ್. ಅಲ್ಲ, ನಾವೇನು ಹೇಳ್ತಾ ಇಲ್ಲ. ಈ ಹೆಣ್ಮಕ್ಳ ವಿಷಯದಲ್ಲಿ ದೇವೇಗೌಡರು ಫ್ಯಾಮಿಲಿ ಆಗಿರ್ಬೋದು, ಯಾರನ್ನ ಆಗಿರ್ಬೋದು, ಚೆನ್ನಾಗಿ ಕೆಲಸ ಮಾಡ್ತಕ್ಕಂಥ ಅನಿವಾರ್ಯತೆ ನಮ್ಗೆ ಏನೂ ಇಲ್ಲ. ನಮ್ಮ ಸರ್ಕಾರದ ಗಮನಕ್ಕೆ ಬಂದಿರೋ ನಾವು ನಿಜವಾಗ್ಲೂ ಖಂಡಿತವಾಗಿ ಇದನ್ನ ಕ್ರಮ ತಗೊಳ್ತೀವಿ. ಬಟ್ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಒಪ್ಕೊಳ್ಳಲ್ವಾ ನೀವು? ಈಗ ಸರ್, ಒಂದು 2,000 ವಿಡಿಯೋಸ್ ಆಗಿದೆ. ಈ ಒಂದು 100 ಜನರು ಇದನ್ನು ಎದುರಿಸಿದ್ದಾರೆ ಅಂತಂದರೆ ಒಂದು MP ಮನೆಯಲ್ಲಿ ಆಗ್ತಾ ಇದೆ. ಬಿಟ್ಬಿಡಿ ಬೇರೆ ಎಲ್ಲ, ಎಕ್ಸ್ ಪ್ರೈಮ್ ಮಿನಿಸ್ಟರ್, ಎಕ್ಸ್ ಚೀಫ್ ಮಿನಿಸ್ಟರ್ ಬಿಟ್ಬಿಡಿ, MP MLA ಅವರ ಮನೆಯಲ್ಲಿ ಇಂಥದ್ದು ಆಗ್ತಾ ಇದೆ ಅಂತಂದರೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಲ್ವಾ? ಅಲ್ಲಿ ಆಫೀಸರ್ಸ್ ಬರ್ತಾ ಇರ್ತಾರೆ, ಹೋಗ್ತಿರ್ತಾರೆ. ಆಮೇಲೆ ಇನ್ವಾಲ್ವ್ ಇರೋರು ಕೂಡ ಸರ್ಕಾರಿ ನೌಕರದಲ್ಲಿ ಇರುವಂಥವ್ರು. ಅಂದರೆ ಇದು ಅವರ ಫ್ಯಾಮಿಲಿಗೂ ಗೊತ್ತಿರುತ್ತೆ, ಬಹುತೇಕವಾಗಿ ಅಲ್ಲಿರೋ 20-30 ಜನ ಸಿಬ್ಬಂದಿಗಳು, ಇವರು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅಲ್ಲಿ ನೋಡಿ, ದೇರ್ ಇಸ್ ಅ ಪ್ರೆಸೆನ್ಸ್ ಆಫ್ ಸೆಕ್ಯೂರಿಟಿ ಅಲ್ಲಿ ಇಂಟೆಲಿಜೆನ್ಸ್ ಇದೆ ಅಂತ. ಅಂದ್ರೆ ಅಲ್ಲ, ಪೊಲೀಸಿನ ವೈಫಲ್ಯ ಈ ಹಂತದಲ್ಲಿ ನಾನು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ರೀಸನ್ ಯಾಕಂದ್ರೆ ನಾವು ಆಕ್ಷನ್ ಬಹಳ ಫಾಸ್ಟ್ ಆಗಿ ತಗೊಂಡಿದ್ದೀವಿ, ಎಲ್ಲವೂ ಮಾಡಿದ್ದೀವಿ. ಒಂದು ಅವತ್ತಿಗಿಂದನೂ FIR ಆಗಿರ್ಲಿಲ್ಲ. ಈ ಚುನಾವಣೆ ಆದ 1 ಗಂಟೆ ಟೈಮಲ್ಲಿ ಹೊರಗಡೆ ಇದ್ದೇನೋ ಮಾಹಿತಿ, ಅವನು ಹೊರಗಡೆ ಇದ್ದಾನೋ, ಒಳಗಡೆ ಇದ್ದಾನೋ, ಹೊರದೇಶದಲ್ಲಿ ಇದ್ದಾನೋ, ನಾವೇನಾದ್ರೂ FIR ಆಗಿ ಅವ್ರ ದೇಶ ಬಿಟ್ಟು ಹೋಗ್ತಕ್ಕಂಥ ಹಂತದಲ್ಲಿ ಸರ್ಕಾರ ರೆಸ್ಪಾನ್ಸಿಬಲ್, ಇದನ್ನ ಒಪ್ಕೊಳ್ಳೋಣ. ಅವನು ಬಿಟ್ಟು ಮಾತಾಡೋಣ ಸರ್. ನಾವು ನೀವು ಸ್ನೇಹಿತರು ಮೊದಲಿಂದ ನೋಡ್ಕೊಂಡು ಇಂಟೆಲಿಜೆಂಟ್ ಫೇಲ್ಯೂರ್ 3 ಸಲ ಉಲ್ಲೇಖ ಮಾಡ್ತಾ ಇದ್ದೀರಾ. ಅಲ್ಲ ಸರ್, ನೀವು ಯಾಕೆ ಬೇಜಾರಾಗುತ್ತೆ? ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿಲ್ಲ ಸರ್, ಸಕ್ಸಸ್ ತಗೊಂಡು ಇಂಟೆಲಿಜೆನ್ಸ್ ಡೈರೆಕ್ಟ್ಲಿ. ನೀವು ಅರ್ಥ ಮಾಡ್ಕೊಳ್ಳಿ, ಇಟ್ ಇಸ್ ನಾಟ್ ಅ ಫೇಲ್ಯೂರ್ ಆಫ್ ಕಾಂಗ್ರೆಸ್ ಗವರ್ಮೆಂಟ್. ನಾನು ಹೇಳ್ತೀನಿ ಪ್ರಜ್ವಲ್ ಅವರು ವಿಡಿಯೋ ಹೇಳ್ತಾ ಇದ್ರಲ್ಲ ಸರ್, ಒಂದೇ ಒಂದು ಫಿನಿಶ್ ಮಾಡ್ಬಿಡ್ತೀನಿ. ನನಗೆ ಒಂದೇ ಒಂದು ಕನ್ಸರ್ನ್ ಅಂದರೆ, ಅಲ್ಲಿ ದೌರ್ಜನ್ಯಕ್ಕೆ ಒಳಗಾಗಿದವರು 10 ಜನ, 100 ಜನ ಹೌದಲ್ಲ, 10 ಜನ ಇರುವಾಗ ಅವ್ರನ್ನ ಪ್ರೊಟೆಕ್ಟ್ ಮಾಡೋಕ್ಕಾದ್ರೂ ಏನು ಪ್ರೊಆಕ್ಟಿವ್ ಮೆಜರ್ಸ್ ತಗೊಳ್ಳೋ ಅವಕಾಶಗಳಿತ್ತು ಡಿಪಾರ್ಟ್ಮೆಂಟ್ ಹತ್ರ, ಇಂಟೆಲಿಜೆನ್ಸ್ ಅವ್ರ ಹತ್ರ. ಸರ್ಕಾರದಿಂದ ಅವರಿಗೆ ಆಶ್ವಾಸನೆ ಕೊಟ್ಟು ದಯವಿಟ್ಟು ಇದನ್ನು ಹೊರಗೆ ಬಿಡಕ್ಕೆ ಹೋಗಬೇಡಿ, ಏನೇ ಇದ್ರು ಕಂಪ್ಲೇಂಟ್ ನೇರ ನಮ್ದು ಯಾರೋ ಇಂಥವ್ರಿಗೆ ತಂದ್ಕೊಡಿ ಅಂತ ಏನು ಮಾಡಿದ್ರು. ಆಕ್ಚುಲಿ ವಿಡಿಯೋನು ಹೊರಬಿಟ್ಟಿರೋದು ಯಾರೋ ಅಲ್ಲ ಸರ್, ಒಬ್ಬ ಬಿಜೆಪಿಯ ಪ್ರಭಾವ ಯಾರು ಮಾಡಿರ್ಲಿ ಸರ್, ಫಾಲೋವರ್ಸ್ ಅಲ್ಲ. ಯಾಕೆ ಮಾಡಿದ್ರು ಅವರು? ನಿಮ್ಮ ಸುವ್ಯವಸ್ಥೆ ಮೇಲೆ ಅವರಿಗೆ ವಿಶ್ವಾಸ ಇಲ್ಲ, ಅವ್ರಿಗೆ ವಿಶ್ವಾಸ ಇಲ್ಲ ನೋಡಿ. ಯಾಕೆ ಜನರು ನಾಯಕರ ಹೆಸರು ಕೇಳಿ ಬಂದಿದೆ, ಇಬ್ಬರನ್ನ ಅರೆಸ್ಟ್ ಮಾಡಿ ನ್ಯಾಯಾಲಯದ ಮುಂದೆ ಒಪ್ಪಿಸಿದ್ದಾರೆ. ವಿಶ್ವಾಸ ಇದ್ದಿದ್ರೆ ಮಂತ್ರಿ ಹತ್ರ ಫೋನ್ ಸಂಭಾಷಣೆ, ಕಾನ್ವಿಕೇಶನ್, ಈಗ ನೀವೇನು ಹೇಳ್ತಿದ್ದೀರಲ್ಲ, ಇಲ್ಲಿ ನಮ್ಮ ಕಾಂಗ್ರೆಸ್ಸಿನ ಗೌರ್ಮೆಂಟ್ ಯಾವ ಮಂತ್ರಿಗಳು ಸಹ ಅದರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ. ಪ್ರಜ್ವಲ್ ಅವ್ರು ವಿಡಿಯೋ ಮಾಡಿದ್ರಲ್ಲ, ಆ ವಿಡಿಯೋಲಿ ಹೇಳ್ತಾ ಇದ್ರು ನನಗೆ ಡಿಪ್ರೆಷನ್ ಆಗಿತ್ತು, ನಾನು ಅದಕ್ಕೆ ಬರೋಕ್ಕಾಗಿಲ್ಲ ಅಂತ. ಅವ್ರ ಮುಖ ನೋಡಿದ್ರೆ ಎಲ್ಲೂ ಡಿಪ್ರೆಷನ್ ಥರ ಕಾಣಿಸ್ತಾ ಇಲ್ಲ. ಅಲ್ಲೂ ಹೋಗಿ ಫಾರಿನಲ್ಲಿ ಇದೇ ಥರ ಯಾವುದಾದ್ರೂ ಚಟುವಟಿಕೆ ಮಾಡ್ಕೊಂಡಿದ್ರೇನೋ ಆ ಥರ ಕಾಣಿಸ್ತಾ ಇದ್ದಾರೆ. ಆ ಥರ ಏನಾದರೂ ಡಿಪ್ರೆಷನ್ ಇತ್ತಾದರೆ ಇಲ್ಲಿ ಒಳ್ಳೆ ಹಾಸ್ಪಿಟ್ಲ್ಗಳಿದೆ, ನಿಮ್ಮಾನ್ಸ್ ಇದೆ, ಅದು ಇಂಡಿಯಾಕ್ಕೆ ಹೆಸರಾಗಿರೋಂಥ ಹಾಸ್ಪಿಟ್ಲ್ಗಳಿದೆ.
ಇಲ್ಲಿ ಏನು ಅವ್ರಿಗೆ ಟ್ರೀಟ್ಮೆಂಟ್ ಕೊಡಲ್ಲ, ಇಲ್ಲಿ ಬಂದ್ರೆ ಇಲ್ಲೇ ಟ್ರೀಟ್ಮೆಂಟ್ ಕೊಡ್ತಾರೆ. ಡಿಪ್ರೆಷನ್ಗೆ ಹೋಗಿದ್ರು ಡಿಪ್ರೆಷನ್ ಇಲ್ಲ, ಏನು ಇಲ್ಲ, ಸುಮ್ಮನೆ ಹೆಂಗ್ ಅವರು ಒಂದು ಸ್ಕ್ರಿಪ್ಟ್ ಬರ್ದಿದ್ರು ಮೇಡಮ್. ಅದೇನಾಗಿತ್ತು ಅಂದ್ರೆ ಅವ್ರು ಹೆಂಗ್ ವಿಡಿಯೋ ಮಾಡಿದಾರೆ ಅಂದ್ರೆ ಸ್ಕ್ರಿಪ್ಟ್ ಬರ್ದು ಇಟ್ಕೊಂಡಿದ್ರು, ಇಂಥದ್ದೇ ಡೇಟಿಗೆ ಇಂಥ ಸ್ಕ್ರಿಪ್ಟ್ ಬಿಡ್ಬೇಕಂತ ಆ ತರ ವಿಡಿಯೋ ಅಲ್ಲಿ ಹೇಳ್ತಾ ಇದಾರೆ. ಬಿಜೆಪಿನವರು ಜನತಾ ದಳದವರು ಎಷ್ಟು ಮಟ್ಟಿಗೆ ನಾಟಕ ಮಾಡ್ತಿದ್ದಾರೆ ಅಂದ್ರೆ 7 ಫೇಸಿನ ಎಲೆಕ್ಷನ್ ಆಗೋವರೆಗೂ ಪ್ರಜ್ವಲ್ ಹಿಡಿಲಿಕ್ಕೆ ಕೇಂದ್ರ ಸರ್ಕಾರ ಒಂದು ನ್ಯಾಯ ಪೈಸದ ಪ್ರಯತ್ನ ಮಾಡಲಿಲ್ಲ. ಇವತ್ತು ನಾವು ನಮಗಿರ್ತಕ್ಕಂಥ ಅವಕಾಶದಲ್ಲಿ ಅದಾದ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಿದೆ. ಬ್ಲೂ ಕಾರ್ನರ್ ಒಂದು ನಿಮಿಷ ಮೇಡಮ್, ನೀವೇ ಹೇಳಿ ಮೇಡಮ್, ಇವತ್ತೇನಾದ್ರು ದೇಶ ಬಿಟ್ಟು ಹೊರಗಡೆ 5 ಕೇಂದ್ರ ಸರ್ಕಾರದ ಏನು ಹೇಳ್ತಾರೆ ಅದು ಪೊಲೀಸ್ ಇಲಾಖೆ, ಗೃಹ ಇಲಾಖೆ ಮತ್ತೆ CBI ಬಿಟ್ರೆ ನಮ್ಮ ರಾಜ್ಯ ಪೊಲೀಸ್ನವರು, ನಮ್ಮ ರಾಜ್ಯ ಸರ್ಕಾರದ ಪೊಲೀಸ್ನವರು ಹೊರದೇಶಕ್ಕೆ ಹೋಗಿ ಅಪರಾಧಿನ ಹಿಡ್ಕೊಂಡ್ಬಿಡಿ ಕೇಂದ್ರ ಸರ್ಕಾರ ಸಹಕಾರ ಇಲ್ದಿರ ಮಾಡಕ್ ಸಾಧ್ಯನಾ? ಅದನ್ನ ದಯಮಾಡಿ ಇಲ್ಲಿರೋರು ಹೇಳಬೇಕಾದ್ರೆ ಪಬ್ಲಿಕ್ ಸರ್ ನೀವು ಅದು ಏನಾದ್ರು ಟ್ರೈ ಮಾಡಿದ್ದೀರಾ? ಫಾರಿನ್ ಹೋಗಕ್ಕೆ ಹೋಗ್ಬಿಟ್ಟು ಕರ್ಕೊಂಡು ಬರ್ತೀವಿ ಅಂತ ಹೋಮ್ ಮಿನಿಸ್ಟರ್ ಹೋಗಿ ಏನಾದ್ರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀರಾ? ಎಲ್ಲಿದೆ ಏನಾದ್ರು ಮಾಡಿದ್ರೆ ಸ್ನೇಹಿತರೆ, ನಾವೊಂದು ಹೇಳ್ತಾ ಇದ್ದೀನಿ, ಇವತ್ತಿಗೆ ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ಹೆಣ್ಮಕ್ಳಿಗೆ ಒಂದಿಷ್ಟು ಎಕ್ಸ್ಟ್ರಾ ನೀವು ಪ್ರೊಟೆಕ್ಷನ್ ಕೊಟ್ಟು ಧೈರ್ಯ ಕೊಟ್ಟು, ಇಲ್ಲ ನಿಮ್ಮ ಇನ್ನೊಂದಿಷ್ಟು ಇದ್ದರೆ ತೊಗೊಂಡು ಬನ್ನಿ ಅಂತೇಳಿ ಪ್ರೊಆಕ್ಟಿವ್ ಆಗಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಒಬ್ರು ಹೋಮ್ ಮಿನಿಸ್ಟ್ರೇ ಬಂದು ಲೈವ್ ಆಗಿ ಎಲ್ಲ ಟಿವಿ ಚಾನಲಲ್ಲೂ ಇದನ್ನು 5 ನಿಮಿಷ ಬಿಡ್ರಪ್ಪ ಅಂತ ಕೇಳಿಕೊಂಡು ಈ ರೀತಿ ಪ್ರೊಆಕ್ಟಿವ್ ಮೆಜರ್ಸ್ ಎಲ್ಲಿದೆ? SIT ಮಾಡುತ್ತೆ, ಕಾನೂನು ಅದ್ರ ಕೆಲಸ ಮಾಡುತ್ತೆ, ಸರ್ಕಾರ ವಿಧಾನಸೌಧದಲ್ಲಿ ಕೂತ್ಕೊಂಡು ವಿಡಿಯೋಗಳು ನೋಡುವಾಗನೇ ಏನು ಕ್ರಮ ತಗೊಂಡಿಲ್ಲ ಇವರು. ವಿಧಾನಸೌಧದಲ್ಲಿ ಕೂತ್ಕೊಂಡು ವಿಡಿಯೋಗಳು ನೋಡಿದ್ರಿಲ್ಲ, ಅವಾಗಲೇ ಏನು ಕ್ರಮ ತಗೊಂಡಿಲ್ಲ, ಇವಾಗ ಏನು ತಗೊಂಡ್ತಾರೆ? ಪ್ಲೀಸ್ ಕಾತ್ಯಾಯನಿ ಮೇಡಮ್, ನೋಡ್ತಾ ಇದೀವಿ ಈಗ ಹಾಸನದಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾಳೆ ಈ ಒಂದು ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ಅಟ್ಲೀಸ್ಟ್ ಏನು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಕರಣ ಏನಿದೆ ಇನ್ನೊಂದು ಮಜಲಿಗೆ ತಿರುಗದೇ ಇರೋ ರೀತಿಯಾಗಿ ಒಂದು ಎಚ್ಚರಿಕೆ, ಅದು ರಾಜ್ಯ ಸರ್ಕಾರಕ್ಕೆ ಬೇಕಾದ್ರೂ ಆಗಿರಬಹುದು, ಬಿಜೆಪಿ ಅವ್ರು ಹೇಳ್ತಾ ಇದ್ದಾರೆ ಈಗ ಸದ್ಯಕ್ಕೆ ಇದು ರಾಜಕೀಯ ಪ್ರೇರಿತ ಅಲ್ಲ, ಯಾವುದೇ ರಾಜಕೀಯ ಪಕ್ಷಗಳು ಇದರಲ್ಲಿ ಇನ್ವಾಲ್ವ್ ಆಗ್ತಾ ಇಲ್ಲ ಅಂತ. ಬಟ್ ಹಂಗಾದ್ರೆ ಇನ್ನೂ ವೆಲ್ ಅಂಡ್ ಗುಡ್ ಆಕ್ಚುಲಿ. ಯಾಕಂದ್ರೆ ಹೆಣ್ಮಕ್ಳ ಪರವಾಗಿ ಪಕ್ಷಾತೀತವಾಗಿ ಜನ ಹೋರಾಟಕ್ಕೆ ಇಳಿತಾರೆ ಅಂತಂದ್ರೆ ಅದು ಒಂದು ಸ್ವಾಗತಾರ್ಹ ವಿಚಾರ ಅಂತ ಹೇಳೋಣ ಅನ್ಕೊಂಡೆ. ಏನಂತಂದ್ರೆ ನೋಡಿ, ಇಲ್ಲಿ ನನಗೆ ಅನಿಸಿಕೆ ಇವಾಗ ಅಲ್ಲಿ ಕೂತಿರ್ತಕ್ಕಂತ ಎಲ್ಲ ನನ್ನ ಸಹೋದರರು ನೀನಾ ಅಂತ ಮಾತಾಡ್ತಾ ಇದ್ದಾರೆ ವಿನಃ ಇಲ್ಲಿ ಇವನ್ ಕಾಂಗ್ರೆಸ್ ಪಕ್ಷ ಸರ್ಕಾರ ಕೂಡ ಆತ ಮಾಡಿದ್ರು ಸರಿ ಅಂತ ಒಪ್ಕೋತಾ ಇಲ್ಲ. ಆತ ಮಾಡಿದ್ದು ಖಂಡನೀಯ, ಆತನ ವಿರುದ್ಧ ನಾವು ಕ್ರಮ ಜೊತೆಗೆ ಹಂಚಿಕೆ ಮಾಡಿದ ವಿಷಯ ಕೂಡ ಎಲ್ಲೂ ಏನು ಯಾವ ನಿಟ್ಟಿನಲ್ಲೂ ಕೂಡ ಎನ್ಕ್ವೈರಿ ಒಂದ್ ರೀತಿಯ ತ್ವರಿತಗತಿಯಲ್ಲಿ ಸಾಕ್ತಾ ಇಲ್ವಲ್ಲ ಮೇಡಮ್, ಅದು ಕೂಡ ಖಂಡನೀಯ ಅಲ್ವಾ? ಅದೇನ್ ದೊಡ್ಡ ವಿಷಯ ಅಲ್ಲ ಅಂದ್ಬಿಟ್ರು CM ಸಿದ್ದರಾಮಯ್ಯನವರು. ಮೋಸ್ಟ್ಲಿ ನೀವು ಕೇಳಿಸ್ಕೊಂಡಿರ್ಬೇಕು, ವಿಡಿಯೋ ಹಂಚಿದ್ದೇನ್ ದೊಡ್ಡ ವಿಷಯ ಅಲ್ಲ ಅಂತ. ಇಲ್ಲಿ ಸಾವಿರಾರು ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ಭವಿಷ್ಯದ ಪ್ರಶ್ನೆ. ಮೊದಲನೇದಾಗಿ ನಮ್ಮ ಇನ್ನೊಬ್ರು ಸಹೋದರರು ಹೇಳಿದ್ರು, ಹೆಣ್ಮಕ್ಳು ಬಂದು ಈಚೆ ಒಂದು ಕಂಪ್ಲೇಂಟ್ ಕೊಡ್ಲಿಕ್ಕೆ ಒಂದು ಜಾಹೀರಾತು ಕೊಡ್ಬೇಕು ಹೋಮ್ ಮಿನಿಸ್ಟರ್ ಅಂತ ಹೇಳಿದ್ರು. ಸರ್ ದಯವಿಟ್ಟು ತಮ್ಮಲ್ಲಿ ನಾನು ಒಂದು ಮನವಿ ಮಾಡ್ತೀನಿ, ಇಲ್ಲಿ ಹೆಣ್ಮಕ್ಳ ಒಂದು ಗೊತ್ತಿಲ್ಲ ಅವ್ರಿಗೆ ಯಾವ ಸ್ಥಿತಿಯಲ್ಲಿ ಅವರು ಆ ಪರಿಸ್ಥಿತಿಗೆ ಒಳಗಾಗಿದ್ದಾರೆ ಅಂತಕ್ಕಂಥದ್ದು ನಮ್ಗೆ ನಿಜವಾಗ್ಲೂ ಗೊತ್ತಿಲ್ಲ. ಯಾವ ಮನಸ್ಥಿತಿ ಬಿಟ್ಟು ಹಾಕ್ಬಿಡಿ, ಅದು ಬಲವಂತದಾಗಿರ್ಬೋದು, ಸ್ವಇಚ್ಛೆ ಏನಾದ್ರೂ ಆಗಿರ್ಲಿ, ಬಟ್ ಇಲ್ಲಿ ಪ್ರತಿಯೊಬ್ಬ ಹೆಣ್ಣು ಮಕ್ಕಳ ಭವಿಷ್ಯದ ಪ್ರಶ್ನೆ ಇದೆ. ಮಾನ ಮರ್ಯಾದೆ ಒಂದ್ ಕಡೆ ಆದ್ರೂನುವೆ ಮುಂದಿನ ಭವಿಷ್ಯ ಹೇಗಾಗತ್ತೆ? ಮೇಡಮ್ ನೀವ್ ಹೇಳ್ದಂಗೆ ಪಕ್ಷಾತೀತವಾಗಿ ಆತನ್ಗೆ ಏನು ಶಿಕ್ಷೆಯನ್ನ ಕೊಡ್ಬೇಕು ಅಂತ ಯೋಚನೆ ಮಾಡ್ಬೇಕೇ ವಿನಃ ಅದನ್ನ ಬಿಟ್ಬಿಟ್ಟು ನೀವ್ ಹಿಂಗ್ ಮಾಡಿದ್ರಿ ನಾವ್ ಹಿಂಗ್ ಮಾಡಿದ್ವಿ ಅಂತ ಹೇಳೋದ್ರಲ್ಲಿ ಖಂಡಿತವಾಗ್ಲೂ ಅರ್ಥ ಇಲ್ಲ ಮೇಡಮ್. ಇಲ್ಲಿ 1, 2 ಮತ್ತೆ ನೀವ್ ಹೇಳಿದ್ರಿ ಇದು ಹನಿ ಟ್ರ್ಯಾಪ್ ಅಲ್ಲ, 1, 2 ಹೆಣ್ಣು ಮಕ್ಕಳಲ್ಲ, ಯಾರೋ ಮಾಡಿರ್ತಕ್ಕಂಥದ್ದಲ್ಲ. ಇಲ್ಲಿ ಸಾವಿರಾರು ಜನ ಹೆಣ್ಣು ಮಕ್ಕಳ ಮನೆಯ ಭವಿಷ್ಯ, ಅವರ ಮಕ್ಕಳು, ಅವರ ಗಂಡಂದಿರೋ, ಅವರ ಅಣ್ಣ ತಮ್ಮಂದಿರೋ, ಅವರ ತಾಯಿ ತಂದೆ, ಇಲ್ಲಿ ಬರೀ 2800 ಹೆಣ್ಣು ಮಕ್ಕಳ ಭವಿಷ್ಯ ಇಲ್ಲ, ಅದರ ಕುಟುಂಬದ ಭವಿಷ್ಯ ಅಲ್ಲಿಗೆ ಎಷ್ಟು ಸಾವಿರಾರು ಜನ ಹಾಕ್ತಾರೆ, ಅಷ್ಟು ಭವಿಷ್ಯ. ಅವ್ರು ನಾಳೆ ನೋಡಿ, ನಾನು ಮತ್ತೊಂದು ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಕಿಡ್ನಾಪ್ ಆದಂತ ಮಹಿಳೆ, ನಾನು ಆಗಿರ್ಲಿಲ್ಲ, ನಾನು ಸೇಫ್, ಸ್ವಂತ ಮಗ ಕಿಡ್ನಾಪ್ ಆಗಿದ್ದಾನೆ ಅಂತ ಹೇಳ್ತಾರೆ, ಅದು ಇಮ್ಮಿಡಿಯೇಟ್ ಆಗಿ ಚೇಂಜ್ ಆಗುತ್ತೆ, ನಾನು ಕಿಡ್ನಾಪ್ ಆಗಿರ್ಲಿಲ್ಲ ಅಂದ್ರೆ ಈ ರೀತಿ ಯಾವ ರೀತಿ ಬೆದರಿಕೆ ಇರ್ಬೋದು ಅವ್ರಿಗೆ ಯಾವ ರೀತಿ ಅವರ ಮನಸ್ಥಿತಿ ಹೇಗಿರ್ಬೋದು, ಅವ್ರ ನಾಳೆ ಭವಿಷ್ಯ ಏನಾಯ್ತು ಅಂತ ಯೋಚನೆ ಮಾಡಿರ್ಬೋದು.
ಇದನ್ನೆಲ್ಲ ನಾವು ಅವರಿಗೆ ಅಲ್ಲ, ನಾವು ಇದೇ ಬೆಂಬಲವಾಗಿ ಕಾರಣಕ್ಕೇನೆ ನಿಲ್ಬೇಕು. ಅಲ್ಲ ಈಗ ಇದೇ ಕಾರಣಕ್ಕೆ ಸಹಾಯವಾಣಿನೂ ತೆರೆದಿದ್ರು, ಹೆಲ್ಪ್ ಲೈನ್ ಕೂಡ ತೆರೆದಿದ್ರು. ಸೊ ಆ ಸಂದರ್ಭದಲ್ಲಿ ಹಿಂಜರಿದಿದ್ದು ಇದೇ ಕಾರಣಕ್ಕೆ. ತನ್ನ ಕುಟುಂಬ ಈಗ ಆಗಿರೋದಾಗೋಗಿದೆ, ಮುಂದಿನ ದಿನಗಳಲ್ಲಾದ್ರೂ ಅಟ್ಲೀಸ್ಟ್ ನನ್ನ ಕುಟುಂಬದವ್ರು ಸರಿಯಾಗಿರ್ಲಿ, ಆಯ್ತು, ಅವ್ರಿಗೆ ಯಾವುದೇ ತೊಂದರೆ ಆಗದೆ ಇರ್ಲಿ. ಇದ್ರ ಮೂಲಕ ಈಗಾಗಲೇ ಹರಿಬಿಟ್ಟಿರುವಂತಹ ವಿಡಿಯೋಗಳ ಹೆಣ್ಣು ಮಕ್ಕಳ ಪರಿಸ್ಥಿತಿ ಏನಾಗಿದೆ ಅಂತ ನೋಡ್ತಾ ಇದೀವಿ. ಅವರ ಬೇರೆ ಬೇರೆ ವಿಡಿಯೋಗಳನ್ನ ತಗೊಂಡು ಟ್ರೋಲ್ ಮಾಡ್ತಾ ಇದ್ದಾರೆ. ಇದನ್ನೇ ಮಜಾ ತಗೊಳ್ಳೋರು ಬಹಳ ಮನಸ್ಥಿತಿಗಳಿದೆ ನಮ್ಮ ರಾಜ್ಯದಲ್ಲೇನೆ. ವಿಕೃತ ಮನಸ್ಥಿತಿಗಳು. ಸರಿ, ನೀವು ಅಂತಲ್ಲ ಸರ್, ಇದಾರೆ ತಗೋ, ಯಾವ ಕ್ರಮನೂ ಆಗಿಲ್ಲ ಸರ್. ಸರ್ ನಿಜ ಯಾವ ಕ್ರಮನೂ ಆಗಿಲ್ಲ ಸರ್. ರಾಜಾರೋಷವಾಗಿ ಹರಿಬಿಡ್ತಾ ಇದ್ದಾರೆ ಸರ್. ವೆಂಕಟೇಶ್ ಸರ್, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಯಾವ ಕ್ರಮ ಆಗಿಲ್ಲ ಅವ್ರಗಳ ಮೇಲೆ. ಈಗ ನಾವು ಕಾಂಗ್ರೆಸ್ನವರು ಅಥವಾ ಇಲ್ಲಿ ನಾನು ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಯೋಚನೆ ಮಾಡೋದಾದ್ರೆ ಯಾರು ಇದರಲ್ಲಿ ಒಂದ್ ಹೇಳಿ ಸರ್, ಯಾರ ಮೇಲೆ ಏನ್ ಕ್ರಮ ಆಗಿದೆ ಹೇಳಿ ಸರ್. ಅಲ್ಲ ಮೇಡಮ್, ನಿಜವಾದ ಇವತ್ತು ಅರೆಸ್ಟ್ ಮಾಡಿದ್ದಾರೆ ಯಾರನ್ನ, ನವೀನ್ ಗೌಡನ ಇನ್ನೊಬ್ಬನ್ನ, ಆಯ್ತಾ, ಇವತ್ತು ಅರೆಸ್ಟ್ ಮಾಡಿ ನ್ಯಾಯಾಲಯ ಬಂದು ಮುಂದೆ ಬಿಟ್ಟಿದ್ದಾರೆ. ಅಂದ್ರೆ ಇಷ್ಟು ದಿನ ಆತನ ಮೇಲೆ ಆರೋಪ ಇತ್ತು, ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾನೆ. ಕಾಂಗ್ರೆಸ್ನ ಕಾರ್ಯಕರ್ತರು ಅವರು, ಬೇರೆ ಯಾರು ಅಲ್ಲ. JDS ಮುಖಂಡರು, ಬಿಜೆಪಿ ಮುಖಂಡರು ಇಲ್ಲಿ ತನಕ ಏನ್ ಹೇಳ್ತಿರಂದ್ರೆ, ಪಾಪ ಡ್ರೈವರ್ ಮೇಲೆ ಇದು ತೋರಿಸ್ತಾ ಇದ್ರು. ಅವ್ರು ಬರ್ಲಿ, ಅವ್ರು ಪ್ರಜ್ವಲ್ ರಾಜಣ್ಣ ಇಲ್ಲೆಲ್ಲ ಒಂದ್ ನಿಮಿಷ ಮೇಡಮ್. ಈಗ ಇಲ್ಲಿ ಏನಾಗಿದೆ ಅಂದ್ರೆ, ಯಾರು ಕಂಪ್ಲೇಂಟ್ದಾರನ ಅವರು ಶಿಕ್ಷೆ ಮಾಡಕ್ ನಮ್ ಕೈಗೆ ಸಾಧ್ಯ ಇದೆಯಾ? ನಿಜವಾದ ಆರೋಪಿನ ಹಿಡಿದು ಮತ್ತೆ ಅಪರಾಧಿನ ಹಿಡಿದು ಶಿಕ್ಷೆ ಕೊಡಿಸ್ಬೋದೇ ಹೊರತು ಅವ್ನು ಕಂಪ್ಲೇಂಟ್ದಾರ. ಈ ಬಿಜೆಪಿನವರು JDSನವ್ರು ಯಾವಾಗಲೂ ಹೇಳ್ಕೊಳ್ತಾ ಇರ್ತಾರೆ ಟಿವಿ ಮುಂದೆ, ಅವ್ರು ಯಾರ ಡ್ರೈವರ್ ಇವ್ರನ್ನ ಕರ್ಕೊಂಡ್ ಬಂದಿಲ್ಲ. SIT ಅವ್ರ ಅಗತ್ಯ ಯಾವಾಗ ಐತೆ, ಅವ್ನ ಎಂಕ್ವೈರಿ ಯಾವಾಗ ಕರಿಬೇಕು ಕಾನೂನಾತ್ಮಕವಾಗಿ. ಈಗ ಪ್ರಜ್ವಲ್ ರೇವಣ್ಣ ಬರ್ಲಿ, ಈ ದೇಶಕ್ಕೆ ಅರೆಸ್ಟ್ ಮಾಡಿ ಕರ್ಕೊಂಬರ್ತೀವಿ. ಕರ್ಕೊಂಬಂದಾದ್ಮೇಲೆ ಅವ್ರ ಅಗತ್ಯತೆ ಇದ್ರೆ ಅವ್ನ ಡ್ರೈವರ್ನು ಬಿಡಬಾರ್ದು, ಯಾರನ್ನು ಬಿಡಬಾರ್ದು, ಹಂಚಿಕೆ ಮಾಡೋರನ್ನು ಬಿಡಬಾರ್ದು. ಮೇಡಮ್, ನಮ್ಮ ಪಕ್ಷಕ್ಕಿಂತ ಮೊದಲು ಈ ದೇಶದ ಹೆಣ್ಮಕ್ಳ ಬಗ್ಗೆ ಆತ್ಮಗೌರವ ಇಟ್ಕೊಂಡು ನಾವು ಬದುಕ್ತಾ ಇದ್ದೀವಿ ಮೇಡಮ್. ದೇಶದ ಹೆಣ್ಮಕ್ಳು ಮಾನ ಮರ್ಯಾದೆ ಪ್ರಶ್ನೆ. ಇಲ್ಲಿ ಪ್ರಶ್ನೆ ಏನಾಗಿದೆ ಅಂದರೆ, ಇಲ್ಲಿ BJPನವ್ರ ಥರ JDSನವ್ರ ಥರ ನಾವು ಬಿಹೇವ್ ಮಾಡೋಕ್ಕಾಗಲ್ಲ. ಸರ್ಕಾರ ನಡೆಸ್ತಾ ಇದ್ದೀವಿ ನಾವು. ಎಲ್ಲಿವರೆಗೂ ರಾಜಕಾರಣ ಮಾಡೋದು ಮುಖ್ಯ ಇದೆಯೋ, ಅದಕ್ಕಿಂತ ಹೆಚ್ಚಿನ ಮುಖ್ಯ ಕರ್ತವ್ಯ ನಮ್ಮ ಮೇಲೆ ಏನಿದೆ ಅಂದರೆ, ಈ ರಾಜ್ಯದ ಹೆಣ್ಣುಮಗಳ ಮಾನ ಮರ್ಯಾದೆ ಆತ್ಮಗೌರವಕ್ಕೆ ಧಕ್ಕೆ ತರ್ತಕ್ಕಂಥ ಕೆಲಸ ಮಾಡೋಣ ನಾವು ಯಾವತ್ತೂ ಸಹ ಕಡಾಖಂಡಿತವಾಗಿ ಖಂಡಿಸ್ತೀವಿ. ಅವ್ರ ಶಿಕ್ಷೆಗೂ ಒಳಪಡಿಸ್ತೀವಿ ಖಚಿತವಾಗಿ. ಈಗಿರೋದು ಇಷ್ಟ. ಹೆಣ್ಮಕ್ಳ ಕುಟುಂಬದ ಬರೀ ಹೆಣ್ಮಕ್ಳಲ್ಲ, ಹೆಣ್ಮಕ್ಳ ಕುಟುಂಬದ ಭವಿಷ್ಯ. ಓಕೆ, ಅರವಿಂದ್ ಅವರೇ, ಯಾಕಂದ್ರೆ ಇವತ್ತಿನ ನಾಳಿನ ಪ್ರತಿಭಟನೆಯಲ್ಲಿ ನಿವೃತ್ತ ನ್ಯಾಯಾಧೀಶರು, ಚಿಂತಕರು, ಸಾಹಿತಿಗಳು, ಹೋರಾಟಗಾರರು, ಮಹಿಳಾ ಹೋರಾಟಗಾರರು, ರೈತ ಸಂಘಟನೆಯವರು, ಕನ್ನಡಪರ ಸಂಘಟನೆಯವರು ಪ್ರತಿಯೊಬ್ಬರೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಬಹುಶಃ ಈ ಒಕ್ಕರಲ ಕೂಗು ಪ್ರಾರಂಭದಲ್ಲಿ ಇನ್ನಷ್ಟು ಹೆಚ್ಚಾಗಿದ್ದರೆ ಈ ಪ್ರಕರಣದ ತೀವ್ರತೆ ಇನ್ನೂ ಜಾಸ್ತಿ ಆಗ್ತಾ ಇತ್ತು, ತೂಕ ಜಾಸ್ತಿ ಆಗ್ತಾ ಇತ್ತು. ಆನ್ ಸೀರಿಯಸ್ ನೋಟಲ್ಲಿ ರಾಜ್ಯ ಸರ್ಕಾರ ಆಗಿರ್ಬೋದು, ಇವ್ರು ಹೇಳೋ ಪ್ರಕಾರ ಕೇಂದ್ರದ ಮೇಲೆ ಏನಾಗ್ತಾರಲ್ಲ, ಕೇಂದ್ರದ ನಾಯಕರಾಗಿರ್ಬೋದು, ಒಂದು ಸೀರಿಯಸ್ ಅಲ್ಲಿ ಇದು ಬಂಡೇಳೋ ಸಾಧ್ಯತೆ ಇದೆ ಜನ ಅಂತೇಳಿ ಸೀರಿಯಸ್ ನೋಟಲ್ಲಿ ತಗೊಳ್ತಾ ಇದ್ರು ಅಂತ ಏನು ಹೇಳ್ತಾರೆ? ನೋಡಿ, ನಾವು ಇತ್ತೀಚಿನ ದಿನಗಳಲ್ಲಿ ಎಷ್ಟೋ ಸರ್ಕಾರಗಳು ಬಿದ್ದಿರೋದು ಮತ್ತು ಹೊಸ ಸರ್ಕಾರಗಳು ಫಾರ್ಮ್ ಆಗಿರೋದು ಕೂಡ ನಾವು ನೋಡಿದ್ವಿ. ಡೆಲ್ಲಿಯಿಂದ ಹಿಡಿದು ಬೇರೆ ಸುಮಾರು ರಾಜ್ಯದಲ್ಲಿ ಹೋರಾಟಗಳ ಮೂಲಕ. ಆದರೂ ಕೂಡ ಮತ್ತೆ ಈ ಪ್ರಕರಣಗಳಿಗೆ ಒಂದಿಷ್ಟರಿಂದ, ಈಗ ನೋಡಿ ರೆಸ್ಲರ್ಸ್ ಒಂದಿಷ್ಟು ಏನೋ ಆಪಾದನೆ ಮಾಡಿದ್ರು, ಅದನ್ನು ತಿಂಗಳುಗಟ್ಟಲೆ ಎಳ್ಕೊಂಡು ಹೋದರು. ಅಂದರೆ ಒಂದು ಅಲ್ಲಿರುವ ಸರ್ಕಾರ ಅದಕ್ಕೆ ಸ್ಪಂದಿಸಲಿಲ್ಲ ಅನ್ನೋದು ಒಂದಾದರೆ, ಅಪೋಸಿಷನ್ ಪಾರ್ಟಿಯವರು ಕೂಡ ಅದನ್ನು ತೀವ್ರತೆಯಿಂದ ತೊಗೊಂಡು ಹೋಗಲಿಲ್ಲ. ಅಂದರೆ ನೋಬಡಿ ಸೀರಿಯಸ್ ಅಬೌಟ್ ಎನಿಥಿಂಗ್. ಅಂದರೆ ಐ ಆಮ್ ನಾಟ್ ಟ್ರೈಂಗ್ ಟು ಬ್ಲೇಮ್ ಆನ್ ಎನಿ ಒನ್ ಪೊಲಿಟಿಕಲ್ ಪಾರ್ಟಿ. ಸರ್ಕಾರದಲ್ಲಿ ಒಂದು ಪೊಲಿಟಿಕಲ್ ಪಾರ್ಟಿ ಇರುತ್ತೆ, ಬಟ್ ಇನ್ನೊಂದು ಅಪೋಸಿಷನ್ ಪಾರ್ಟಿನೂ ಇದೆ ಅಲ್ವಾ? ಅವ್ರನ್ನೇನು ಬಂಧನ ಮಾಡಿಬಿಟ್ಟು ಒಳಗಡೆ ಹಾಕಲಿಲ್ವಲ್ಲ, ಅವ್ರು ಯಾಕೆ ಅದನ್ನು ತಗೊಳ್ಳಿಲ್ಲ? ಅವರು ಕೂಡ ಅಂದರೆ ಯಾರೇ ಆಗಲಿ ಅವರ ಮೈ ಮೇಲೆ ಬಂದಾಗ ಇದನ್ನು ಸೀರಿಯಸ್ನೆಸ್ ಬರುತ್ತೆ ಹೊರತು ಪ್ರೊಆಕ್ಟಿವ್ ಆಗಿ ಸೀರಿಯಸ್ನೆಸ್ ಯಾವ ರೀತಿಯಿಂದ ತೋರಿಸ್ಬೇಕು ಆ ಸೀರಿಯಸ್ನೆಸ್ ಇರಲ್ಲ. ಇದರಲ್ಲಿ ನಾವು ಹೇಗಾದರೂ ಮಾಡಿ ಸ್ವಲ್ಪ ದೂರ ಇದ್ಬಿಟ್ಟು ನಮ್ಮ ಹೆಸರು ಕೆಡಲಾರ್ದಾಗ ನೋಡ್ಕೊಂಡ್ಬಿಟ್ರೆ ಸಾಕಪ್ಪ ಅನ್ನೋ ಅಂತ ಇದು ನಾನು ಕಾಂಗ್ರೆಸ್ ಅವ್ರಿಗೆ ಇಲ್ಲ BJP ಅವ್ರಿಗೆ JDS ಅವ್ರಿಗೆ ಹೇಳ್ತಾ ಇದ್ದೀನಿ ಅಂತಲ್ಲ, ಎಲ್ಲರಿಗೂ ಹೇಳ್ತಾ ಇರೋವಂಥ ವಿಚಾರ. ಆದ್ದರಿಂದ ಈ ರೀತಿಯ ಪ್ರತಿಭಟನೆ ಒಂದು ಪ್ರೆಷರ್ ಟ್ಯಾಕ್ಟಿಕ್ ಅನ್ನೋದು ಬೇಕಾಗಿದೆ ನಮಗೆ. ಇಲ್ಲದಿದ್ದರೆ ಈಗ ನೋಡಿ, ಎಷ್ಟೋ ಬಾರಿ ಆ ಡ್ರೈವರ್ ಯಾಕೆ ಬಂದಿಲ್ಲ, BJP ಮತ್ತು JDS ಅವರು ಎಷ್ಟೋ ಸತಿ ಕೇಳ್ತಾ ಇದ್ದಾರೆ, ಯಾರು ಹರಿಬಿಟ್ರು ಅಂದರೆ, ಅವರು ಯಾರು ಹರಿಬಿಟ್ರು ಅಂತ ಹೆಣ್ಮಕ್ಳನ್ನ ಪ್ರೊಟೆಕ್ಟ್ ಮಾಡಬೇಕು, ಅವರಿಗೆ ಧೈರ್ಯ ತುಂಬಬೇಕು ಅನ್ನೋದಲ್ಲ. ಯಾರು ಇದನ್ನು ಲೀಕ್ ಮಾಡಿದ್ರು, ನಮ್ಮನ್ನು ಹೆಸರು ಕೆಡ್ಸೋಕ್ಕೆ ಲೀಕ್ ಮಾಡಿದ್ದಾರೆ ಅಂದರೆ ಅವ್ನು ಮಾಡೋ ಕೆಲಸ ಏನೋ ಮಾಡ್ಕೊಂಡಿರಲಿ, ಲೀಕ್ ಮಾಡಿರೋದೇ ತಪ್ಪು ಅನ್ನೋರು ಹಾಗೆ ನೋಡಿ. ದಟ್ ಈಸ್ ನಾಟ್ ದ ಪಾಯಿಂಟ್. ದ ಪಾಯಿಂಟ್ ಈಸ್ ನಾವು ನಮ್ಮ ಹೆಣ್ಮಕ್ಳನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ನಾವು ಏನು ಮಾಡಬೇಕು ಅಂತ ಅವ್ರು ಮಾಡ್ತಾ ಇಲ್ಲ. ಅಂದರೆ ದಿಸ್ ಶುಡ್ ನಾಟ್ ಬಿ ದ ಪ್ರಿಟೆಕ್ಸ್ಟ್ ಟು ಡೈವರ್ಟ್ ದ ಇನ್ವೆಸ್ಟಿಗೇಷನ್.
ಅರ್ಥ ಆಯ್ತಲ್ವಾ? ಅಂದರೆ ಅವ್ನು ಯಾರು ಹೊರಬಿಟ್ಟ ಅವನನ್ನೇ ಜೈಲಿಗೆ ಹಾಕ್ಬಿಡೋಣ, ಅವನ್ನೇ ಮಾಡಿದ ದೊಡ್ಡ ಅಪರಾಧ ಅನ್ನೋದಲ್ಲ ಅನ್ನೋ ಲೆಕ್ಕದಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ದು. ಅಂದರೆ ಅದರ ಅರ್ಥ ಏನು ಅಂತಂದರೆ ಇವತ್ತಿಗೆ ಹೆಣ್ಮಕ್ಳನ್ನ ಪ್ರೊಟೆಕ್ಟ್ ಮಾಡಬೇಕು, ಬಟ್ ಅಟ್ ದ ಸೇಮ್ ಟೈಮ್ ಹೇಳಿಲ್ಲ ಅದು ತಪ್ಪು ಇದು ತಪ್ಪು ಅಂದಿದ್ರೆ ಅದು ಓಕೆ ಅಲ್ಲ, ಅದನ್ನ ಕಂಪೇರ್ ಮಾಡಿದ್ರೆ ಇದೇನು ದೊಡ್ಡ ತಪ್ಪ ಅಂತ ಕೇಳೋದು. ಕಂಪೇರ್ ಯಾಕೆ ಸರ್ ಮಾಡ್ತೀರಾ? ಕಾನೂನಲ್ಲಿ ಅದಕ್ಕೆ ಆದಂತಹ ಶಿಕ್ಷೆ ಇದೆ, Absolutely. ಇದಕ್ಕೆ I'm ಆದಂತಹ not ಶಿಕ್ಷೆ ಇದೆ. interfering with that. But what I'm trying to tell is that should not be the pretext to let these people let ಅವ್ರಿಗೆ ಅದು loose. ಇಂಪಾರ್ಟೆಂಟ್ ಆಗಿರಬಹುದು, ಆ ಹೆಣ್ಣು ಮಕ್ಕಳಿಗೆ ಅದೇ ಇಂಪಾರ್ಟೆಂಟ್ ಆಗಿರಬಹುದು. Very much. ಅಲ್ವಾ? ಅಲ್ಲ, ಅವ್ರ ಇವತ್ತಿಗೆ ಜೀವನಾನೇ ಮುಗ್ದೋಯ್ತಲ್ಲ. ಹೆಣ್ಮಕ್ಳಿಗೆ ಅಷ್ಟೇ ಅಲ್ಲ, ಕಾನೂನಿಗೆ ಕೂಡ ಅದೇ ಬಹುಮುಖ್ಯವಾಗಿರಬೇಕು. ಯಾಕಂದ್ರೆ ಇವತ್ತು ಜೀವಂತ ಇದ್ದು ಒಂದು ರೀತಿಯಿಂದ ಅಪರಾಧ, ಈಗ ನೋಡಿ ಅಪರಾಧ ಮಾಡಿದವ್ರಿಗಂತೂ ಅಪರಾಧ ಪ್ರಜ್ಞೆ ಇಲ್ಲ, ಆದರೆ ಪಾಪ ಅವರು ಯಾರು ಶೋಷಣೆಗೆ ಒಳಗಾಗಿದ್ದಾರೋ ಇವತ್ತು ಅವ್ರ ಅಪರಾಧ ಪ್ರಜ್ಞೆಯಿಂದ ಅವರೇ ಅಪರಾಧ ಪ್ರಜ್ಞೆಯಿಂದ ಜೀವನ ಮಾಡುವಂತ ಪರಿಸ್ಥಿತಿ ಬಂದಿದೆ ಇವತ್ತು. ಹೋರಾಟ ಮಾಡೋದು ಒಂದು Fine, sir. ಅಲ್ಲ, ಬಟ್ ಅವ್ರಿಗೆ ಸಪೋರ್ಟ್ ಗೌರ್ಮೆಂಟ್ ಕೊಡಬೇಕಿತ್ತು, ಸರ್ಕಾರ ಓಪನ್ ಹೇಳ್ಬೋದಿತ್ತು. ನಾವು Exactly. ಇರ್ಷಾದ್ ಪಾಷಾ ಅವರು ಅಂದ್ರೆ ಎಲ್ಲೂ ಕೂಡ ಆ ವ್ಯಕ್ತಿ ವಿಡಿಯೋ ಮಾಡಿದ ಸಂದರ್ಭದಲ್ಲಿ ರಾಜ್ಯದ ಜನತೆಗೆ ಕ್ಷಮೆ ಕೇಳೋದಾಗ್ಲಿ ಮಾಡಲಿಲ್ಲ, ತನ್ನ ಕುಟುಂಬಕ್ಕೆ ಕ್ಷಮೆ ಕೇಳುವಂತಹ ಪ್ರಯತ್ನವನ್ನ ಮಾಡಿದ್ರು. ಯಾಕಂದ್ರೆ ಅಂದ್ರೆ ಆ ಮೂಲಕ ತನ್ನ ಕುಟುಂಬ ಚೆನ್ನಾಗಿದ್ರೆ ಅವ್ರು ಸಪೋರ್ಟ್ ಮಾಡೇ ಮಾಡ್ತಾರೆ, ತಪ್ಪಾಗ್ಲಿ ಸರಿಯಾಗ್ಲಿ ಅನ್ನುವಂಥದ್ದು ಭ್ರಮೆ ಇನ್ನೂ ಕೂಡ ಇದೆ ಅನ್ನೋದು. ಈಗ ಪ್ರಾರಂಭದಲ್ಲಿ ಉಪ್ಪು ತಿಂದವ್ರು ನೀರು ಕುಡಿಬೇಕು ಅಂದವರೆಲ್ಲ ಕೂಡ ರಕ್ಷಣೆಗೆ ನಿಂತು ಬಿಟ್ಟಿದ್ದಾರೆ. ಮುಖ ಎಲ್ಲಿ ಕಾಣ್ತಾ ಇದೆ, ಆತ ಅಂತ ಹೆಂಗ್ ಪ್ರೂವ್ ಮಾಡ್ತೀರಾ ಅಂದ್ರೆ, ಸೊ ಕಾನೂನಿದೆ, ತನಿಖೆ ಆಗ್ತಾ ಇದೆ, ಆ ನಿಟ್ಟಿನಲ್ಲಿ ಸಾಗಬೇಕಾಗತ್ತೆ. ಬಟ್ ಈಗಲೇ ಡೈವರ್ಷನ್ ಟ್ಯಾಕ್ಟಿಕ್ಸ್ಗಳು ಉಪಯೋಗ ಮಾಡುವಂತಹ ಕೆಲಸ ಆಗ್ತಾ ಇದೆ. ಏನ್ ಹೇಳ್ತೀರಿ ಅದಕ್ಕೆ? ಮೇಡಮ್, ಅವರು ಸ್ಟೇಟ್ಮೆಂಟ್ ಕೊಟ್ಟಿರೋದೇ ಜನತಾದಳ ಅವ್ರ ಮನೆಯಿಂದ ಹೋಗಿರೋ ಥರ ಕಾಣಿಸ್ತಾ ಇದೆ. ಇದೇ ಥರ ನೀನು ಹೇಳಪ್ಪ, ನಾವು ಈ ಥರ ಇಲ್ಲಿ ಆ್ಯಕ್ಟ್ ಮಾಡ್ತೀವಿ ಅಂತ. ಕುಮಾರಸ್ವಾಮಿ ಅವರು ಅವ್ರ ಸ್ಟೇಟ್ಮೆಂಟ್ ವಿಡಿಯೋ ಬಂದಿದ್ಮೇಲೆ ನೋಡಿ ಹೆಂಗೆ ಆ್ಯಕ್ಟ್ ಮಾಡ್ತಾಯಿದ್ರು. ಮೊದಲು ಏನು ಹೇಳ್ತಾಯಿದ್ರು, ಉಪ್ಪು ತಿಂದವರು ನೀರು ಕುಡಿಬೇಕು ಅಂತ. ಇವಾಗ ಏನು ರೀ, ಅವರು ಆ ಥರ ಏನೂ ಮಾಡಲೇ ಇಲ್ಲ, ಅವ್ರು ಬರಲಿ, ಅವ್ರು ಕಾನೂನಿಗೆ ಸ್ಪಂದಿಸ್ತಾರೆ, ಅವರು ಏನಾಗುತ್ತೆ ಕಾನೂನು ಪ್ರಕಾರ ನಾವು ಕ್ಲಿಯರ್ ಆಗಿಬಿಟ್ಟು ಬರ್ತೀವಿ ಅಂತ ಅವ್ರು ಹೇಳ್ತಾ ಇರೋದು ನೋಡಿದ್ರೆ ಏನೂ ಆಗಿಲ್ಲ, ಬರೀ ಸುಳ್ಳು ಆಪಾದನೆಗಳು ಜನತಾದಳದ ಮೇಲೆ ಆಗಿಬಿಟ್ಟಿದ್ದಾರೆ ಅಂತ ಆ ಥರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಪ್ರತಿಭಟನೆ ಮಾಡಬೇಕಾಗಿರೋರು ಜನತಾದಳ ಆಫೀಸ್ ಆಚೆನೂ ಮಾಡಿದ್ರೆ ಚೆನ್ನಾಗಿದೆ. ಏನಕ್ಕಂದರೆ ಅವರು ಅದಕ್ಕೆ ಸಪೋರ್ಟ್ ಮಾಡೋ ಥರ ಕಾಣಿಸ್ತಾ ಇದ್ದಾರೆ. ಎಲ್ಲೋ ಅವ್ರಿಗೆ ಸ್ವಲ್ಪನೂ ಇದ್ದಿಲ್ಲ, ಅವ್ನು ಮಾಡಿರೋ ತಪ್ಪು ಅಂತ ಅವ್ರ ಮುಖದಲ್ಲಿನೂ ಕಾಣಿಸ್ತಾ ಇಲ್ಲ. ಅವ್ರ ಕುಟುಂಬದವರು ಹಂಗೆ ಆಕ್ಟ್ ಮಾಡ್ತಾರೆ. ಅವ್ರು ರೇವಣ ಅಂತ ಇದ್ದಾರಿಲ್ಲ, ಅವ್ರ ಹೆಸರು ಆ್ಯಕ್ಚುಲಿ ರೇವಣ ಇಲ್ಲ, ರಾವಣ ಅಂತ ಆಗಬೇಕು. ರಾವಣನ ಥರನೇ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಯಾವುದು ಸಾಬೀತಾಗದೆ ನಾವು ಈ ರೀತಿಯಾಗಿ ಕೂಡ ಮೇಡಮ್, ಸಾಬೀತೇನು ಮೇಡಮ್, ವಿಡಿಯೋಗಳು ಬಂದಿದೆ, ಇನ್ನು ಏನು ಸಾಬೀತಾಗಬೇಕು? ಇದೇ ರೀತಿಯ ರೇವಣ್ಣ ಅವ್ರ ಬಗ್ಗೆ ಮಾತಾಡೋದಕ್ಕೆ ಹೇಳ್ತಾ ಇದ್ದೀನಿ. ಅಲ್ಲ, ಈಗ ನಾವು ಹುಬ್ಳಿಯಲ್ಲಿ ಕೂಡ ಒಂದಿಷ್ಟು ಮಹಿಳೆಯರ ವಿರುದ್ಧ ಮೇಡಮ್, ರೇವಣ್ಣ ಅವ್ರಿಗೆ ಏನು ಹೌದು ಮೇಡಮ್, ಅದಕ್ಕೆ ಮೇಡಮ್ ರಾವಣ ಅಂದಿದ್ದು ಇಲ್ಲ, ಅದಕ್ಕೆ ಅವ್ರಿಗೆ ರಾವಣ ಅಂತಾನೆ ಹೇಳ್ತಾರದು. ದೌರ್ಜನ್ಯದ ಕೇಸ್ನಲ್ಲೂ ಕೂಡ ಹೋಗಿ ಜೈಲಿಗೆ ಹೋಗಿ ಬೇಲ್ ಮೇಲೆ ಆಚೆ ಇದ್ದಾರೆ. ರಾವಣ ಅವರು ಕಿಡ್ನಾಪ್ ಮಾಡಿದ್ರು, ಇವರು ಕಿಡ್ನಾಪ್ ಮಾಡಿದ್ದಾರೆ. ನೋಡಿ, ಈಗ ನಾವು ಹುಬ್ಳಿಯಲ್ಲಿ ಆಗಿರೋ 2 ಪ್ರಕರಣದಲ್ಲಿ ಒಂದು ಕಡೆ ಅವ್ರ ತಂದೆ ತಾಯಿ, ನೊಂದಿರೋ ತಂದೆ ತಾಯಿ, ಅವನು ಆಪಾದಿತ ಅವ್ರ ಮಗ ಅಂತ ಗೊತ್ತಾದ ಮೇಲೆ ಒಂದೇ ಒಂದು ಹೇಳ್ತಾರೆ, ನನ್ನ ಮಗ ತಪ್ಪು ಮಾಡಿದ್ರೆ ಕಠಿಣವಾದ ಶಿಕ್ಷೆ ಕೊಡಿ ಅಂತ. ಅಂದ್ರೆ ಒಂದು ಕಾಮನ್ ಪರ್ಸನ್, ಒಂದು ಕಾಮನ್ ಮ್ಯಾನ್ ನಲ್ಲಿ ಇರುವಂತ ಎಥಿಕ್ಸು ಯಾವ ರೀತಿಯಿಂದ ಹೊಟ್ಟೆ ಉರಿದೋಗುತ್ತೆ. ನನ್ನ ಮಗ ಇಂಥ ತಪ್ಪು ಕೆಲಸ ಮಾಡಿದ್ನಾ ಅಂತ ತಾಯಿ ಹೇಳ್ತಾಳೆ. ತಾಯಿ ಗೊತ್ತು ಮುಂದೆ ಏನಾದರೂ ಆದರೆ ಮರಣ ಶಿಕ್ಷೆ ಆಗ್ಬೋದು ಅಂತ. ಆದರೆ ಶಿ ಟೆಲ್ಸ್, ಮರಣ ಶಿಕ್ಷೆಗೆ ಕೊಡೋದಾದರೆ ಕೊಡಿ, ನನ್ನ ಮಗ ತಪ್ಪು ಮಾಡಿದ್ದೆ ಆದರೆ ಆಗಬೇಕು ಅನ್ನುವಂಥ ಹೊಟ್ಟೆ ಉರ್ಕೊಂಡು ಹೇಳ್ತಾರೆ. ಅಂದರೆ ಕಾಮನ್ ಮ್ಯಾನ್ ಇವತ್ತು ವ್ಯಾಲ್ಯೂಸು ವರ್ಚ್ಯೂಸನ್ನು ಇವತ್ತಿಗೂ ಆ ಒಂದು ಮುಸ್ಲಿಂ ಹೆಣ್ಮಗಳು ಹೇಗೆ ಹೇಳಿದ್ರು ಅಂದರೆ, ಇವತ್ತಿನ ಇಂಡಿಯನಿಸಮ್ ಅನ್ನೋದ್ರಲ್ಲಿ ಅದು ಉಳಿದಿದೆ. ಅವರಿಬ್ರು ಟೀಚರ್ಸ್, ಅವರು ಓದ್ಕೊಂಡಿದ್ದಾರೆ ತೀರಾ. ಬಟ್ ಶಿ ಹ್ಯಾಸ್ ಗಿವನ್ ದಟ್ ಎಕ್ಸ್ಪ್ರೆಷನ್ ಡೈರೆಕ್ಟ್ಲಿ ಟು ದ ಮೀಡಿಯಾ. ಕರೆಕ್ಟಾ? ಈಗ ಇಲ್ಲಿಗೆ ಬರೋಣ. ಇಲ್ಲಿ ಒಂದು ಪ್ರಜ್ಞಾವಂತ ಮತ್ತು ಪೊಲಿಟಿಕಲ್ ಫ್ಯಾಮಿಲಿ, ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ನ ನೋಡಿದಂಥವ್ರು, ನಿರಂತರವಾಗಿ MP MLA ಸ್ಥಾನಗಳನ್ನು ಇಟ್ಕೊಂಡಂಥವ್ರು, ಒಂದು ಗೌರವಿತ ಫ್ಯಾಮಿಲಿ ಇವತ್ತು ಹೇಗೆ ನಡ್ಕೊಳ್ತಾ ಇದೆ. ದೇ ಶುಡ್ ಹ್ಯಾವ್ ಬೀನ್ ಮಚ್ ಬೆಟರ್. ದೇ ಶುಡ್ ಹ್ಯಾವ್, ಅವರು ಒಂದು ಯುಫೋರಿಯಾನ ಬಿಟ್ಬಿಟ್ಟು ರಿಯಲಿಸಮ್ಸ್ಟಿಕ್ ಆಗಿ ಪೇರೆಂಟ್ಸ್ ಆಗಿ ಮಾತಾಡಬೇಕಿತ್ತು ಅಂತ ನನ್ನ ಅನುಭವ. ನನಗನ್ಸುತ್ತೆ ಸಮ್ವೇರ್ ದೇ ಹ್ಯಾವ್ ಫೇಲ್ಡ್. ಒನ್ ಈಸ್ ಇನ್ ದ ಬ್ರಾಟ್ ಅಪ್ ಆಫ್ ದರ್ ಕಿಡ್ಸ್, ಅಟ್ ದ ಸೇಮ್ ಟೈಮ್ ದ ವೇ ದೇ ಆರ್ ರಿಯಾಕ್ಟಿಂಗ್ ತುಂಬ ಬುದ್ಧಿವಂತರು, ತುಂಬ ಮೆಚ್ಯೂರ್ಡ್ ಆಗಿ ಮಾತಾಡೋವಂಥದ್ದು. ಈಗಲೂ ಪೊಲಿಟಿಕಲ್ ಲೀಡರ್ಸ್ ಆಗಿ ಮಾತಾಡ್ತಾ ಇದ್ದಾರೆ ಹೊರತು, ಹೌದು ನಮ್ಮ ಮನೇಲಿ ಇಂಥದ್ದು ಆಗೋಯ್ತಲ್ಲ ಅನ್ನೋವಂಥ ಒಂದು ಗಿಲ್ಟ್ ಏನನ್ನು ನಾವು ಆ ಹೆಣ್ಮಗಳ ಮಾತಲ್ಲಿ, ಕಣ್ಣಲ್ಲಿ ಒಂದು
ಕಂಡ್ವಲ್ವಾ ಆ ಮಮತೆ ಮಮಕಾರ ಆ ಹೆಣ್ಮಕ್ಳಿಗೆ ಕನ್ಸರ್ನ್ಸು ಅದು ನಮಗೆ ಕಾಣಲಿಲ್ಲಲ್ಲ ಕುಮಾರಸ್ವಾಮಿ ಆ್ಯಂಡ್ ಫ್ಯಾಮಿಲಿ ಅವರ ಇದರಲ್ಲಿ ಅನ್ನೋದು ಬಹಳ ದುಃಖಕರವಾದ ಒಂದು ವಿಚಾರ ಅಂತ ಹೇಳಿ. ಖಂಡಿತ ಮೇಡಮ್, ನಾನು ಇದನ್ನ ತುಂಬಾ ಅಭಿನಂದಿಸ್ತೀನಿ. ಆ ನೇಹ ಪ್ರಕರಣದಲ್ಲಿ ಆದಂತ ವಿಷಯವನ್ನ ಸರ್ ತಗೊಂಡ್ರು. ನಿಜಕ್ಕೂ ಆ ಹೆಣ್ಮಗಳಿಗೆ ನಾವು ಆಕೆ ಒಂದ್ ಮಾತು ಹೇಳಿದ್ರು, ನಾನು ಇನ್ನೊಂದು ಜ್ಞಾಪಿಸ್ಲಿಕ್ಕೆ ಹೇಳ್ತೀನಿ. ಆ ಹೆಣ್ಮಗಳು ಸತ್ತಂತವಳು ನನ್ನ ಮನೆ ಮಗಳಿದ್ದ ಹಾಗೆ ಅಂತ ಅಂದ್ರೆ, ಮಗನಿಗೆ ಆತರ ಯಾವ ರೀತಿ ಶಿಕ್ಷೆ ಆದ್ರೂ ಆಗ್ಬೋದು ಅಂತ ಆಕೆ ಯೋಚನೆ ಮಾಡ್ಲಿಲ್ಲ. ಆಕೆ ಕೂಡ ನನ್ನ ಮನೆ ಹೆಣ್ಮಗಳು, ಆಕೆಗೆ ನೋವಾದ್ರೆ ನನ್ನ ಮನೆ ಹೆಣ್ಮಗಳಿಗೆ ನೋವಾದಂಗೆ ಅಂತ ಒಂದು ಬಿಂಬಿಸಿದ್ರು. ಅವತ್ತು ನಾವಿವತ್ತು ಜ್ಞಾಪಿಸ್ಕೋಬೇಕು. ಭವಾನಿ ರೇವಣ್ಣ ಅವರು ಅಲ್ಲ, ನೀವು ತುಂಬಾ ಕರೆಕ್ಟ್ ಆಗಿರೋ ಅಪ್ಟ್ ಆಗಿರುವಂತಹ ವಿಷಯ ಹೇಳಿದ್ರಿ. ಅದ್ರ ಜೊತೆಗೆ ಇವರು ಆ ತರದ ಯೋಚನೆ ಮಾಡ್ಬೇಕಾಗಿತ್ತು. ಈ ವಿಡಿಯೋ ವಿಕೃತ ಮನಸ್ಸಿನ ವ್ಯಕ್ತಿಗಳು ಈ ವಿಡಿಯೋಗಳಲ್ಲಿ ನಮ್ಮನೆ ಹೆಣ್ಣು ಮಕ್ಳು ಇದ್ದಿದ್ರೆ ನಾವು ಬಿಡ್ತಿದ್ವಾ ಅನ್ನೋ ಯೋಚನೆಯನ್ನ ಕಿಂಚಿತ್ತಾದ್ರೂ ಅಲ್ವಾ ಮೇಡಮ್? ಅವತ್ತು ಆಕೆ ನನ್ನ ಮನೆ ಹೆಣ್ಣುಮಗಳಾಗಿದ್ದಿದ್ರೆ ಯಾವ ರೀತಿ ಶಿಕ್ಷೆ ಕೊಡ್ಬೇಕು ಅಂತಾನೆ ಆಕೆ ಮಾತಾಡಿದ್ದು. ಭವಾನಿ ರೇವಣ್ಣ ಅವರು ಜಸ್ಟ್ ಒಬ್ಬ ಕಾರ್ಗೆ ಆಕೆ ತಗೊಂಡ್ರ ಕಾರ್ಗೆ ನೋವಾಗಿತ್ತು, ಕಾರನ್ನ ಅಷ್ಟು ಪ್ರೀತಿಸೋಂತವ್ರು. ಈ ತರ ಜನತೆ ಮೇಡಮ್, ಅವರು ಸಾರ್ವಜನಿಕ ಬದುಕಿನಲ್ಲಿರೋರು, ಅವರು ಜನರಿಗೆ ಗೌರವಿಸಬೇಕು, ಜನರನ್ನ ಪ್ರೀತಿಸಬೇಕು, ಜನರಿಗೆ ಅನ್ಯಾಯ ಮಾಡೋದಲ್ಲ ಅವ್ರ ಬದುಕು. ಅವ್ರ ಬದುಕು ಪ್ರತಿಯೊಬ್ಬ ನಾಗರಿಕನ ನೆಕ್ಸ್ಟ್ ಬರ್ತೀನಿ ಸರ್. ಅಲ್ಲ, ಈಗ ನಾನು ಹೇಳಿದೆ, ಬಹುಶಃ ಅದು ಅವರಿಗೆ ಕನೆಕ್ಟ್ ಆಗ್ಲಿಲ್ಲ ಅಂತ ಅನ್ಕೊಳ್ತೀನಿ. ಸೊ ಇದ್ರ ಜೊತೆಗೆ ಅವರ ಕುಟುಂಬದವ್ರು ಹೇಗೆ ಯೋಚನೆ ಮಾಡಬೇಕಾಗಿತ್ತೋ ಅದೇ ರೀತಿಯಾಗಿ ಇದನ್ನ ಇಡೀ ಷಡ್ಯಂತ್ರ ಮಾಡಿ ಸಾವಿರಾರು ಪೆನ್ಡ್ರೈವ್ಗಳನ್ನಾಗಿ ಮಾಡಿ ಈ ಹೆಣ್ಣು ಮಕ್ಕಳ ಮಾನ ಮರ್ಯಾದೆಯನ್ನ ಬೀದಿಯಲ್ಲಿ ಹರಾಜು ಮಾಡಿದ್ರಲ್ಲ ಅವರುಗಳು. ನಮ್ಮನೆ ಒಬ್ಬ ಹೆಣ್ಣು ಮಗಳಿದ್ದಿದ್ರೆ ನಾನು ಈ ಕೃತ್ಯಕ್ಕೆ ಕೈ ಹಾಕ್ತಿದ್ನ ಅನ್ನೋದನ್ನ ಕಿಂಚಿತ್ತು ಯೋಚನೆ ಮಾಡ್ಲಿಲ್ವಲ್ಲ. ಮೇಡಮ್, ಪ್ರಜ್ವಲ್ನ ಮಾಡಿರೋದು ಎಷ್ಟು ತಪ್ಪು ಅಷ್ಟೇ ತಪ್ಪು ಆ ವಿಡಿಯೋಗಳು ಬಿಟ್ರಿಲ್ಲ ಅವ್ರಿಗೂ ಬಿಡಬಾರ್ದು. ಏನಕ್ಕಂದ್ರೆ ಅವ್ರು ಮಾಡಿರೋ ಕೆಲಸಕ್ಕೆ ಎಷ್ಟೋ ಹೆಣ್ಮಕ್ಳು ಡಿಪ್ರೆಷನ್ ಅಲ್ಲಿ ಹೋಗಿದ್ದಾರೆ, ಅವ್ರ ಫ್ಯಾಮಿಲಿಗಳಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಾಗಿದೆ, ಏನೇನೋ ತೊಂದರೆಗಳು ಅನುಭವಿಸ್ತಾ ಇದ್ದಾರೆ ಇವ್ರು ಮಾಡಿರೋ ಕೆಲಸಕ್ಕೆ. ಪ್ರಜ್ವಲ್ ಮಾಡಿದ ಎಷ್ಟು ತಪ್ಪು ಅಷ್ಟೇ ತಪ್ಪು ಆ ವಿಡಿಯೋಗಳು ಇದು ಮಾಡಿದ್ರಲ್ಲ ಅವರು. ಆದ್ರೆ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಇವ್ರು ಸಪೋರ್ಟ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡಿಸಿರೋದಿಲ್ಲ, ಅದಕ್ಕೆ ಅವ್ರಿಗೂ ತನಿಖೆಯಲ್ಲಿ ಸ್ವಲ್ಪ ಲೂಸ್ ಆಗಿಬಿಟ್ಟಿದ್ದಾರೆ. ಅದು 100% ನಿಮ್ಮವ್ರು ಇನ್ವಾಲ್ವ್ ಇದ್ದಾರೆ ಅದರಲ್ಲಿ. ಹೋಗ್ತಾರ ಇಲ್ಲ, ಜನ ಹೇಳ್ತಾ ಇದಾರೆ ಸರ್. ನಾವ್ ಹೇಗೆ ಏನ್ ಹೇಳ್ತೀರಪ್ಪ? ಈಗ ನಾನು ಹೇಳ್ತಿರ್ತಕ್ಕಂಥದ್ದು ಏನಾದ್ರು ದೇವರಾಜೇಗೌಡ ನಮ್ಮ ಪಾರ್ಟಿಯವನ್ನ ಎಪಿ ವಕ್ತಾರ ಕಾಂಗ್ರೆಸ್ನವರೇ ಕಾಂಗ್ರೆಸ್ ನಾಯಕರು ಯಾರು ಇಲ್ಲ ಅಂತ ಇದೆಯಾ ಮೇಡಮ್? ನಾನು ಹೇಳ್ತಿರೋದು ಒಪ್ಕೊಳ್ಳಕ್ ರೆಡಿ ಇಲ್ಲ. ಎಪಿ ವಕ್ತಾರರು ಕಾಂಗ್ರೆಸ್ನವರು ಸಪೋರ್ಟ್ ಮಾಡಿ ಕಾಂಗ್ರೆಸ್ಸಿನ ಮುಖಂಡನ ಬಿಟ್ಟು ಮಾತಾಡ್ತಿದ್ದೆ. ನಾನೊಬ್ಬ ಈ ರಾಜ್ಯದ ಒಬ್ಬ ಈ ರಾಜ್ಯದ ಹೆಣ್ಣು ಮಕ್ಕಳ ಹಿತ ಆಯ್ತು, ಕೇಳಿದ್ವಿ ಅರವಿಂದ್ ಅವ್ರೆ. ಈಗ ಅವರು ಬಿಜೆಪಿ ಅವರೇ ಪ್ರೊಟೆಕ್ಟ್ ಮಾಡ್ತಾ ಇರೋದು ಪ್ರಜ್ವಲ್ ರೇವಣ್ಣನ ಅಂತ ಹೇಳೋದು ಇವ್ರೆ, ಈ ವಿಡಿಯೋಗಳನ್ನು ಹಂಚಿರೋರು ಬಿಜೆಪಿ ಅವರೇ ಅಂತ ಹೇಳೋದು ಇವ್ರೆ. ಅಂದ್ರೆ ಎಲ್ಲಾ ತಪ್ಪುಗಳು ಅವರೇ ಮಾಡಿದ್ದಾರೆ, ನಮ್ಮವ್ರು ಯಾರು ಏನು ಮಾಡಿಲ್ಲ. ನಾವೆಲ್ಲ ನಮ್ಮವರು ತಪ್ಪು ಮಾಡಿದ್ರೆ SIT ಇದೆಲ್ಲ ಮೇಡಮ್, ಹೇಳಿ ಪನಿಷ್ಮೆಂಟ್ ಆಗ್ಲಿ. ಅರೆಸ್ಟ್ ಮಾಡಿದ್ದಾರೆ ಈ ವಿಷಯದಲ್ಲಿ ಯಾರೇ ಮಾಡಿರಲಿ ತಪ್ಪು, ಯಾರೇ ಮಾಡಿರಲಿ ತಪ್ಪು, ಬೇಡ ಅರವಿಂದ್ ಅವ್ರು. ಸರ್, ಒಂದು ಇಂಥಲ್ಲಿ ಇದರಲ್ಲಿ ಕಾಂಗ್ರೆಸ್ ಅವ್ರದ್ದು ಕೂಡ ದೇ ಹ್ಯಾಡ್ ದೇರ್ ಓನ್ ಇಂಟ್ರೆಸ್ಟ್, ದೇ ವರ್ ಎಂಜಾಯಿಂಗ್ ದಟ್. ಅವ್ರು ಆಗ್ತಾ ಇದ್ದಾರೆ, ಅವರಷ್ಟಕ್ಕೆ ಅವರೇ ತೊಂದರೆ ಮಾಡ್ಕೊಳ್ತಾ ಇದ್ದಾರೆ, ನಾವಿದನ್ನು ಮುಂದೆ ಊರು ನಿಂತು ನೋಡೋಣ ಅನ್ನುವಂಥ ಪ್ರತಿಕ್ರಿಯೆ ಅವ್ರಿಗಿತ್ತು ಎಲೆಕ್ಷನ್ ಆಗೋವರೆಗೂ ಅನ್ನುವಂಥ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಒಂದು. ಆದರೆ ಓಕೆ, ಇವತ್ತು ನೋಡಿ ನಾಳೆ ಪ್ರತಿಭಟನೆ ಆಗ್ತಾ ಇದೆ, ಎಲ್ಲರೂ ಬರ್ತಾ ಇದ್ದಾರೆ ಅಂದರೆ ಬಹಿರಂಗವಾಗಿ ಸರ್ಕಾರನೇ ಸಪೋರ್ಟಿಗೆ ನಿಲ್ಬೋದಿತ್ತಲ್ಲ. ನೋಡಿ, ಸಾವಿರಾರು ಜನರು ಅವ್ರ ಸಮಯ ಇವನ್ನ ಯಾಕೆ ವೇಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ?
ಅವರು ಒಂದು ಕಾಸಿಗೆ ಹೋಗ್ತಾ ಇದ್ದಾರೆ. ಆ ಕಾಸಿಗೆ ನಾವು ನಿಂತಿದ್ದೇವೆ ಅಂತ ಹೇಳ್ಬಿಟ್ಟು ಇವತ್ತು ಹೋಮ್ ಮಿನಿಸ್ಟರ್ ಹೇಳ್ಬೋದಿತ್ತು, ಚೀಫ್ ಮಿನಿಸ್ಟರ್ ಹೇಳ್ಬೋದಿತ್ತು, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಹೇಳ್ಬೋದಿತ್ತು. ಯಾಕೆ ಒಬ್ಬರು ಸಮಯ ವೇಸ್ಟ್ ಮಾಡ್ತಾ ಇದ್ದೀರಾ? ಹಾಗಾದರೆ ನೀವು ಅಷ್ಟೇ ನಿಮ್ಮ ಕನ್ಸರ್ನ್ ಇದ್ದಿದ್ರೆ ನಾವು ನಿಮ್ಮ ಜೊತೆಗಿದ್ದೇವೆ, ನಿಮ್ಮ ಬೇಡಿಕೆ ಏನಿದೆ ಅದು ಸರ್ಕಾರದ ಬೇಡಿಕೆ, ನಾವು ಅದಕ್ಕೆ ಪ್ರತಿಬದ್ಧವಾಗಿದ್ದೇವೆ, ಕಟಿಬದ್ಧವಾಗಿದ್ದೇವೆ ಅಂತ ಹೇಳ್ಬೋದಿತ್ತಲ್ಲ. ಅದನ್ನ ನಿಲ್ತಾ ಇಲ್ಲ ನೀವು. ನಮ್ಮ ಕಾಂಗ್ರೆಸ್ ಅಂದ್ರೆ ನಾನು ಆಲ್ರೆಡಿ 10 ಸಲ ಹೇಳಿದ್ದಾರೆ, ನಾವು ನಾನು ಒಂದ ಸಂತ್ರಸ್ತ ಹೆಣ್ಣು ಮಕ್ಕಳ ಬೆನ್ನಿಗೆ ನಾವು ನಿಂತ್ಕೊಳ್ತೀವಿ, ನಿಜವಾದ ಆರೋಪಿಗಳು ನಾವು ಶಿಕ್ಷೆ ಕೊಡ್ಸಕಂటే ಬಿಡಲ್ಲ ಅಂತ ನಮ್ಮ ಹೋಮ್ ಮಿನಿಸ್ಟರ್ ಒಂದು ಶಿಕ್ಷೆ ಭಾಗ ಆಯ್ತು ಸರ್. ಅದು ಜುಡಿಷಿಯಲ್ ಕೋರ್ಸ್ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಇಟ್ ಇಸ್ ನಾಟ್ ಗವರ್ನಮೆಂಟ್. ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ಸರ್ ಹೇಳಿಕೆ ಕೊಟ್ಟಿದ್ದಾರೆ ಸರ್. ಜುಡಿಷಿಯರಿ ಇಸ್ ಗೋಯಿಂಗ್ ಟು ಟೇಕ್ ಇಟ್ಸ್ ಓನ್ ಕೋರ್ಸ್. Fair enough, but as a government, what are you doing to protect these ladies? ಅವರಿಗೆ ಧೈರ್ಯ ತುಂಬಲಿಕ್ಕೆ ಇವತ್ತು ನೀವು ಮುಂದೆ ಬಂದೆ, ನೀವು ಪ್ರೊಆಕ್ಟಿವ್ ಮೆಜರ್ಸ್ ತಗೊಳ್ಬೋದಲ್ಲ. ಹೇಗೆ ಅವರು ಈಗ ನೋಡಿ, ಎಲ್ಲ ನಾವು ಹೋರಾಟಗಾರರು ಹೋಗ್ತಾ ಇದ್ದೀವಿ ಹಾಸನಿಗೆ, ಅದೇ ರೀತಿಯಿಂದ ಸರ್ಕಾರ ಕೂಡ ಪ್ರೊಆಕ್ಟಿವ್ ಮೆಜರ್ಸ್ ತಗೋಬೋದಿತ್ತಲ್ಲ ಸರ್. ನೀವು ಹೋರಾಟ ಮಾಡಕ್ಕೆ ಯಾವುದೇ ಒಂದು ಈ ಪ್ರಜಾಪ್ರಭುತ್ವದಲ್ಲಿ ಬಗ್ಗೆ ಅಲ್ಲ, ಸರ್ಕಾರನೂ ಬಂದಿಲ್ಬೋದಿತ್ತಲ್ಲ ಸ್ವಾಮಿ. ಹೋರಾಟ ಮಾಡಿ ಬಿಡಿ. ನಾವು ಈ ಸರ್ಕಾರದವರು ನಮ್ಮ ಸರ್ಕಾರದವರು ಒಂದು ಟೋಟಲ್ ಆಗಿ ಆಗಿರ್ತಕ್ಕಂಥ ತೊಂದರೆ ಯಾರು ಮಾಡಿದಾರೆ ಅವ್ರ ಶಿಕ್ಷೆ ಒಳಪಡಿಸಕ್ಕೆ ನಾವು ರೆಡಿ ಇದ್ದೀವಿ ಸರ್. ಶಿಕ್ಷೆ ಒಳಪಡಿಕೆ ಆಯ್ತು ಸರ್, ನಿಲ್ಬೋದಿತ್ತಲ್ಲ. ಅಂತಿಮವಾಗಿ ಏನು ಹೇಳ್ತೀರಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಆತ ಬರ್ತಿದ್ದಾನೆ ಅನ್ನೋದು ಅಥವಾ ಆತ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿರೋದು, ಇನ್ನು ಬರೋಕ್ಕೂ ಮುಂಚೆನೆ ನಂಗೆ ಜಾಮೀನು ಕೊಟ್ಬಿಡಿ, ನಾನು ಆರಾಮಾಗಿರ್ತೀನಿ, ನಾನು ಬಂದಾಗ ತನಿಖೆಗೆ ಹಾಜರಾಗ್ತೀನಿ, ಅವಾಗ ವಿಚಾರಿಸ್ಕೊಳ್ಳಿ ನನ್ನ ಅನ್ನೋ ಥರ ಇದೆ. ಸೊ ಇದು ಸೀರಿಯಸ್ ನೋಟಲ್ಲಿ ಈಗ ಹೆಂಗಿದ್ದಾರೋ ಅದೇ ರೀತಿಯಾಗಿ ಮುಂದುವರಿಯುತ್ತೆ ಅಂತ ಅನ್ಸುತ್ತಾ? ಏನು ಆಗ್ರಹ ಮಾಡ್ತೀರಿ ನೀವು ಈ ಸಂದರ್ಭದಲ್ಲಿ? ಇಲ್ಲ ಮೇಡಮ್, ನನ್ನ ಅನಿಸಿಕೆ ಪ್ರಕಾರ ಆತ ಆಲ್ರೆಡಿ ತಪ್ಪನ್ನ ಒಪ್ಕೊಂಡಾಗೋಯ್ತು ಅನ್ಕೋತೀನಿ. ಯಾಕೆ ಅಂತ ಅಂದ್ರೆ ಆತ ಮುಂಚೆನೆ ಎಲ್ಲಾ ಮೀಡಿಯಾಗಳಿಗೆ ಪಬ್ಲಿಸಿಟಿ ಮಾಡಬಾರ್ದು ಅಂತ ಸ್ಟೇ ಆರ್ಡರ್ ತಂದಿದ್ದಂತವನು. ಈಗ ಅಂದ್ರೆ ಅವ್ರು ತಪ್ಪಿರೋದಕ್ಕೆ ಇದನ್ನೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು. ಇವಾಗ ಬೇಲ್ ತಗೊಂಡಿರ್ತಕ್ಕಂಥದ್ದು ಅದಕ್ಕೇನೆ. ಹಾಗಾಗಿ ತಪ್ಪೆ ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕು, ಆಗೇ ಆಗತ್ತೆ. ಅವ್ರ ಚಿಕ್ಕಪ್ಪನೇ ಹೇಳ್ದಂಗೆ ಉಪ್ಪು ತಿಂದವ್ರು ನೀರ್ ಕುಡಿತಾರೆ ಅಂತಾನೆ ಹೇಳಿದ್ದಾರೆ. ಬಟ್ ಇದರಲ್ಲಿ ಮೇಡಮ್ ಸರ್ಕಾರಕ್ಕಾಗ್ಲಿ ಯಾವುದೇ ಪಕ್ಷಕ್ಕಾಗ್ಲಿ ಹೋರಾಟಗಾರರಾಗ್ಲಿ ಎಲ್ಲರೂ ಒಂದೇ ನಿಲುವನ್ನ ತಾಳಬೇಕು, ಆತನಿಗೆ ಶಿಕ್ಷೆ ಕೊಡೋಣ ಅಷ್ಟೇ. ಮೇಡಮ್ ಅದ್ರ ಜೊತೆಗೆ ಇವ್ರು ಇದು ರಾಜಕೀಯ ಪಿತೂರಿ ಅಂತ ಯಾರು ಹೇಳ್ತಾರಲ್ಲ ಅವ್ರಿಗೆ ಪನಿಷ್ಮೆಂಟ್ ಡಬಲ್ ಆಗ್ಬೇಕು. ಯಾರು ಡೌಟ್ಸ್ ಪಡ್ತಾರೆ ಅವರಿಗೆ ಇಫ್ ಇಟ್ ಇಸ್ ಪ್ರೂವನ್ ದೆನ್ ದ ಪನಿಷ್ಮೆಂಟ್ ಶುಡ್ ಬಿ ಡಬಲ್ಡ್. ಅಂದರೆ ಅಷ್ಟು ಈಸಿಯಾಗಿ ಏನು ಬೇಕಾದಾಗ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡೋದು, ಆಮೇಲೆ ಕೋರ್ಟ್ಗೆ ಹೋಗ್ಬಿಟ್ಟು ಕಾಲು ಹಿಡ್ಕೊಳ್ಳೋಕೆ ಪ್ರಯತ್ನ ಪಡೋದು, ಇದು ಈ ಕಡೆಯವರು ಮಾಡ್ತಾ ಇದ್ದಾರೆ, ಆ ಕಡೆಯವರು ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದು ಬೇಕಾಬಿಟ್ಟಿ ಸ್ಟೇಟ್ಮೆಂಟ್ಸ್ ಕೊಡುವಂಥ ಒಂದು ಪ್ರವೃತ್ತಿ, ಅದು ಪೊಲಿಟಿಕಲಿ ಮೋಟಿವೇಟೆಡ್ ಅಂತ ಹೇಳ್ಬಿಡೋದು. ರೀ ಪೊಲಿಟಿಕಲಿ ಮೋಟಿವೇಟೆಡಲ್ಲಿ ಇವನ್ ಮೋಟಿವೇಟ್ ಆಗಿ ಹೆಣ್ಮಕ್ಳ ಜೊತೆ ಏನು ಮಾಡ್ತಾ ಇದ್ದ, ಅದಕ್ಕೆ ಪೊಲಿಟಿಕ್ಸ್ ಏನ್ರಿ ಮಾಡಿದೆ ಅಂದರೆ ಏನು ಮಾತಾಡ್ತಿದ್ದಾರೆ? ಒಂದು ಜವಾಬ್ದಾರಿತ ಸ್ಥಾನದಲ್ಲಿರುವಂಥವ್ರು, ಆಡಳಿತ ರೂಢವಾಗಿ ಒಂದು ಸಮಯದಲ್ಲಿ ಇದ್ದವರು, ಒಂದಿಷ್ಟು ಜನ ಇವತ್ತು ಆಡಳಿತದಲ್ಲಿ ಇರುವಂಥವರು ಸ್ಟೇಟ್ಮೆಂಟ್ಸ್ ಕೊಡುವಾಗ ಜವಾಬ್ದಾರಿತವಾಗಿರಬೇಕು. ಮೇಡಮ್, ಪ್ರಜ್ವಲ್ ರೇವಣ್ಣಗೆ ಏನಾದರೂ ಶಿಕ್ಷೆ ಆಗಿಲ್ಲ ಅಂದರೆ ಜನ ಮಾತ್ರ ಪ್ರಜಾಪ್ರಭುತ್ವದ ಬಗ್ಗೆ ನಂಬಿಕೆ ಕಳ್ಕೊಳ್ತಾರೆ. ಎಕ್ಸಾಕ್ಟ್ಲಿ. ಅದು ಏನ್ ಮಾಡ್ತಾರೋ ಗೊತ್ತಿಲ್ಲ ಮೇಡಮ್. ಅವ್ರ ಪಾರ್ಟಿಯವರು ಈಗಲೂ ಅವ್ರ ಪಾರ್ಟಿಯವರು ಬಿಡಿ, ಅವ್ರ ಪಾರ್ಟಿ ಮೇಡಮ್, ಅವ್ರ ಪಾರ್ಟಿಯವರು ಹೆಂಗೆ ಅವ್ರ ಪಾರ್ಟಿಯವ್ರು ಹೆಂಗ್ ಮಾತಾಡ್ತಾರೆ ಅಂದ್ರೆ ಏನು ಆಗ್ಲೇ ಇಲ್ಲ, ಅವ್ನು ಏನೋ ಫಾರಿನ್ ಟ್ರಿಪ್ ಹೋಗಿದ್ದಾನೆ, ಏನು ಆಗ್ಲೇ ಇಲ್ಲ, ಆತರ ಮಾತಾಡಕ್ ಸ್ಟಾರ್ಟ್ ಮಾಡಿದಾರ ಜನತಾದಳದವರು. ಜನ ನಿಜಕ್ಕೂ ಶಿಕ್ಷೆ ಕೊಡ್ತಾರೆ ಅಂತ ನಿಮಗನ್ಸುತ್ತಾ? ಜನ ಶಿಕ್ಷೆ ಮೇಡಮ್ ಆಗಿಲ್ಲ ಅಂದ್ರೆ ಗೊತ್ತಾಗತ್ತೆ ವಿಚಾರ. ಮೇಡಮ್, ಹೋರಾಟಗಾರರು ನಮ್ಮ ಸರ್ಕಾರದ ಮೇಲೆ ಅನುಮಾನ ಪಡೋದು ಬೇಡ. ಒಂದು ವೇಳೆ ಅನುಮಾನ ಪಡೋದ್ರೆ ಕೇಂದ್ರ ಸರ್ಕಾರ ಮೇಲೆ ಪಡ್ಕೊಳ್ಳಿ. ನಾವು ರಾಜ್ಯ ಸರ್ಕಾರ ಎಂಥದೇ ಸ್ನೇಹ ಇರಲಿ, ಎಂಥದೇ ಏನೇ ಇರಲಿ, ನಿಜವಾದ ಯಾರು ತಪ್ಪು ಮಾಡಿದ್ದಾರೆ, ಅದು ರೇವಣ್ಣನ ಆಗಿರ್ಬೋದು ಅಥವಾ ಅವ್ರ ಮಗ ಆಗಿರ್ಬೋದು ಅಥವಾ ಮತ್ತೊಬ್ಬ ಕಾಂಗ್ರೆಸ್ಸನ್ನೇ ಮಾಡಿರ್ಬೋದು ತಪ್ಪು. ನಾವು ತಪ್ಪನ್ನು ಯಾವುದೇ ಮಕ್ಕಳ ವಿಷಯದಲ್ಲಿ ಒಂದು ನಿಮಿಷ ನಾನು ಹೇಳ್ತಿರ್ತಕ್ಕಂಥ ವಿಷಯ ಹೇಳ್ತಿರೋದು ತಾವು ಕೇಳಿದಕ್ಕೆ ಎಲ್ಲಾ ಪಕ್ಷದವರು ಇದ್ದೀರಾ, ನೀವೇ ಇದ್ದೀರಾ ಅಂತ ಹೇಳಿ ಕೇಳ್ತಿದ್ದೀನಿ. ಸರ್ಕಾರದ್ದು ಅದೇ ಇರಬೇಕು. ಒಂದ್ ನಿಮಿಷ ನಾವು ಸರ್ಕಾರಿ ಒಪ್ಕೊಳ್ಳಲ್ಲ, ಬಟ್ ಆ ವಿಷಯ ಒಂದ್ ನಿಮಿಷ ತಪ್ಪು ಮಾಡಿದವರು ಯಾರೇ ಆಗಿರ್ಲಿ ಸರ್ಕಾರ ನಾವು ಒಂದು ಶೋಷಿತ ಕುಟುಂಬದಲ್ಲಿ ಹುಟ್ಟು ಬಂದಿದ್ದೀವಿ. ವಿಚಾರ ಏನಂದ್ರೆ ಸರ್ಕಾರ ಯಾರೇ ತಪ್ಪು ಮಾಡಿದ್ರು ಕೂಡ ನಾವು ಅವರಿಗೆ ಕಠಿಣ ಶಿಕ್ಷೆ ವಿಧಿಸ್ತೀವಿ. ಅದ್ರ ಜೊತೆನಲ್ಲಿ ನಮ್ಮ ಹೋಮ್ ಮಿನಿಸ್ಟರ್ ನೆನ್ನೆ ಹೇಳಿದ್ರೆ ನಾವು ರೇವಣ್ಣ ಕೊಟ್ಟ ಸ್ಟೇಟ್ಮೆಂಟ್ನೆಲ್ಲ ಸುಮ್ಸುಮ್ಗೆ ಒಪ್ಕೊಂಡ್ಬಿಡಕ್ಕಾಗಲ್ಲ. ಯಾವುದೇ ಆರೋಪಿ ಅಪರಾಧಿ ನಾನು ತಪ್ಪು ಮಾಡಿಲ್ಲ ಅಂತ ಒಪ್ಕೊಂಡ ತಕ್ಷಣ ಅದು ಕಾನೂನು ಬಿಡಲ್ಲ. ಈ ದೇಶದಲ್ಲಿ ಕಾನೂನು ಅಲ್ಲ, ಈ ದೇಶದಲ್ಲಿ ಕಾನೂನು ಮೇಡಮ್
ಈ ದೇಶದಲ್ಲಿ ಎಲ್ಲೋ ಕಾನೂನು ಒಬ್ರು- ಆಮೇಲೆ ಒಂದ್ ನಿಮಿಷ ತಮ್ಗೆ ಅರಿವಿರ್ಲಿ ಮೇಡಮ್, SITಗೆ ನಿಜವಾಗ್ಲೂ ನಮ್ಗೆ ಸರ್ಕಾರ ಬದ್ಧತೆ ಇರೋದ್ರಿಂದ ಇನ್ನಿಬ್ಬರನ್ನ ಸ್ಪೆಷಲ್ ಪೀಪಲ್ ಅಪಾಯಿಂಟ್ಮೆಂಟ್ ಮಾಡಿ ಆರೋಪಿ ಶಿಕ್ಷೆ ಆಗ್ಲಿ ಅನ್ನೋ ಒಂದು ಕಾರಣಕ್ಕೋಸ್ಕರನೇ ಈ ಹೆಣ್ಮಕ್ಳು ಈ ವಿಷಯದಲ್ಲಿ ನಾವು ಕಾಂಗ್ರೆಸ್ನವ್ರು ಯಾರ ಜೊತೆನೂ ರಾಜಿ ಆಗಲ್ಲ. ಖಡಾಖಂಡಿತವಾಗಿ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಶಿಕ್ಷೆ ಪಡಿಸ್ತೀವಿ. ಆ ಸಂತ್ರಸ್ತ ಹೆಣ್ಮಕ್ಳು ಬೆನ್ನಿಗೆ ನಾವು ನಿಂತ್ಕೊಳ್ತೀವಿ. ನಾವು ಈಗಲೂ ಕಾಂಗ್ರೆಸ್ ಇಂದ ಮತ್ತೆ ಸರ್ಕಾರದಿಂದ ಹೇಳ್ತೀವಿ, ಆ ಸಂತ್ರಸ್ತ ಹೆಣ್ಮಕ್ಳು ಬೆನ್ನಿಗೆ ನಾವು ನಿಂತ್ಕೊಳ್ತೀವಿ, ಪೂರಕವಾಗಿರ್ತೀವಿ ಮೇಡಮ್. 4 ಜನಕ್ಕೂ ಕೂಡ ಧನ್ಯವಾದಗಳು ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ. Thank ಹೇಳ್ತಾ you, ಇದ್ದೀವಿ, ನಾಳೆ ನಮಸ್ಕಾರ. ಬೃಹತ್ ಹೋರಾಟಕ್ಕೆ ವೇದಿಕೆ ಸಜ್ಜಾಗಿದೆ. 113 ಸಂಘಟನೆಗಳು ಸಾಥ್ ಕೊಡ್ತಾ ಇದ್ದಾರೆ. ಬಟ್ ಆದ್ರೆ ಈ ಪ್ರಕರಣದ ಬಿಸಿ ಕಡಿಮೆ ಆಗದೇ ಇರಲಿ, ಪ್ರಕರಣವಾಗೇ ನೋಡ್ಲಿ. ರಾಜಕೀಯ ಹಿತಾಸಕ್ತಿನೋ ಷಡ್ಯಂತ್ರನೋ ಮತ್ತೊಂದೋ ಮಗದೊಂದೋ ಅದು ಯಾವುದೂ ಬೇಡ. ಅಲ್ಲಿ ಕಂಪ್ಲೇಂಟ್ ಕೊಟ್ಟವ್ರಿಗೆ ನ್ಯಾಯ ಸಿಗಬೇಕು, ಅದ್ರ ಜೊತೆಗೆ ಸೂಕ್ತ ಶಿಕ್ಷೆ ಆಗಬೇಕು, ಅದ್ರ ಜೊತೆಗೆ ಇದನ್ನು ಹರಿಬಿಟ್ಟವರನ್ನು ಕೂಡ ಸೀರಿಯಸ್ ಆಗಿ ತಗೊಂಡು ಅವ್ರಗಳಿಗೂ ಕೂಡ ಶಿಕ್ಷೆ ಆಗಬೇಕು ಅನ್ನೋದನ್ನ ಹೇಳ್ತಾ ಚರ್ಚೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.